ಆನೇಕಲ್ ತಾಲೂಕಿನ ಮುಗಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೂಗೂರು ಗ್ರಾಮದಲ್ಲಿರುವ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ 1999 ರಿಂದ 2001 ತನಕ ಹಾಗೂ 8ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕೂಗೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದ ಹಳೆ ವಿದ್ಯಾರ್ಥಿಗಳಿಂದ 25ನೇ ವರ್ಷದ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಹಾಗೆಯೇ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ರಾಘವ ಹೊಳ್ಳರವರು, ಕೃಷ್ಣಾರೆಡ್ಡಿ ಮುತ್ತಪ್ಪ ಹಂಚಗಿರವರು, ಮುನಿರಾಜು, ಶ್ರೀಮತಿ ಸುಧಾಮಣಿ, ಶ್ರೀಮತಿ ಪ್ರಭಾವತಿ, ಶ್ರೀಮತಿ ಸುನೀತಾ ನಾಯಕ್, ಹಳೆಯ ವಿದ್ಯಾರ್ಥಿಗಳಾದ ಶ್ರೀಮತಿ ಶಿಲ್ಪಾ ನರೇಂದ್ರ, ಸೋಮಶೇಖರ್, ಬಾಲಾಜಿ ಹಾಗೂ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಈಗ ನಮ್ಮೊಂದಿಗೆ ಇಲ್ಲದೇ ಇರತಕ್ಕಂತಹ ಮುನ್ರೆಡ್ಡಿ ಸರ್ ಹಿಂದಿ ಟೀಚರ್ ಅವರು, ಅದೇ ರೀತಿ PT ಸರ್ ನಾಗರಾಜ್ ಸರ್ ಅವರು, ಮತ್ತು ವೆಂಕಟಕೃಷ್ಣರಾವ್ ತೋಟಗಾರಿಕೆ ಸರ್ ಅವರು, ಮತ್ತು ನಮ್ಮ ಕೃಷ್ಣಪ್ಪ ಸರ್ ಅವರು, ಇಲ್ಲೇ ಇದ್ದಂತಹ ನಮ್ಮ P1 ಸರ್ ಅವರು, ಮತ್ತು ವಿದ್ಯಾರ್ಥಿಗಳಾಗಿರ್ತಕ್ಕಂತಹ ನೇತ್ರ, ವಿಮಲಾ, ಹೇಮ, ಹರೀಶ್ ಇವರೆಲ್ಲರೂ ನಮ್ಮನ್ನು ಅಗಲಿದ್ದಾರೆ. ಇವರಿಗೆ ನಾವೆಲ್ಲರೂ ಒಂದು ನಿಮಿಷ ಮೌನಾಚರಣೆಯನ್ನ ಮಾಡೋದರ ಮುಖಾಂತರ ನಾವು ಅವರನ್ನ ಸ್ಮರಿಸ್ಕೊಳ್ತಾ ಒಂದು ನಿಮಿಷ ಅವರಿಗೋಸ್ಕರ ಮೌನಾಚರಣೆಯನ್ನ ನಾವು ಮಾಡೋಣ ಅಂತ ಕೋರ್ಕೊಳ್ತಾ ಇದ್ದೀವಿ. ತಂದೆ ತಾಯಿ ನಮಗೆ ಉಸಿರು ಕೊಡ್ತಾರಂತೆ, ತಂದೆ ಹೆಸರು ಮಾಡಿಕೊಡ್ತಾರೆ. ಬಟ್ ನಮ್ಗೆ ಉಸಿರು ಇರೋವರೆಗೂ ಹೆಸರನ್ನ ಗುರುತಿಸೋಂಗೆ ಮಾಡೋದು ನಮ್ಮ ಶಿಕ್ಷಕರು. ಈ ಮಾತಾಡೋಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಇಂಥ ಶಿಕ್ಷಕರು ಸಿಕ್ಕಿರೋದು ನಮಗೆ ತುಂಬ ಪುಣ್ಯ. ನಾವು ತುಂಬ ಗ್ರೇಟ್ ಹೇಳ್ಬೇಕಂದ್ರೆ ತುಂಬ ಧನ್ಯವಾದಗಳು ಸರ್. ಎಲ್ಲರ ಪರವಾಗೂ ನಿಮಗೆ ಮನಸ್ಪೂರ್ವಕ ಧನ್ಯವಾದಗಳು ಸರ್. ಸ್ನೇಹಿತರಿಗೂ ಆಧಾರದ ಸ್ವಾಗತ. ಎಲ್ಲರಿಗೂ ತುಂಬ ಕಾಟ ಕೊಟ್ಟಿದ್ದೀನಿ 2 ತಿಂಗಳಿಂದ. ಎಲ್ಲರೂ ಸಹಿಸ್ಕೊಂಡಿದ್ದೀರಾ. ನನ್ನ ಹೆಸರು ಶಿಲ್ಪಾ ರಘು, ನಂದು ಕೂಗೂರು. ನಾನಿರೋ ಚಂದ್ರಪುರದಲ್ಲಿ. ನನ್ನ ಮಗಳು BBA 3rd ಇಯರ್ ಮಾಡಿದ್ದಾಳೆ. ಇವಾಗ ಜಾಬ್ ಸಿಕ್ಕಿದೆ. ನನ್ನ ಮಗ 2nd PU ಹೋಗ್ತಾ ಇದ್ದಾನೆ. ನಂದಿಷ್ಟ ಪರಿಚಯ ಸ್ಮಾಲ್ ಮಾಡೋದು ಅಂತ ಹೇಳಿದ್ರೆ ನೋಡಿ, ಸುಮ್ಮನೆ ಕೂತಿದ್ರೆ ಎಲ್ಲರೂ ಅದೆಷ್ಟು ಮಾತಾಡಿರ್ತೀವೋ ನಮ್ಮ ಬಾಯಿಗೆ ಏನು ಬೀಗಾನೇ ಬಿದ್ದಿರಲ್ಲ, ಅಷ್ಟೊಂದು ಮಾತಾಡಿರ್ತೀವಿ. ಇಲ್ಲಿ ಮಾತಾಡು ಅಂದಾಗ ಏನೋ ಅತಿಯಾದ ಮೌನ, ಏನೋ ಟೆನ್ಷನ್ನು, ಏನೋ ಕಳ್ಕೊಂಡಂಗೆ ಆಡ್ತಾ ಇರ್ತೀವಿ. ಹಾಗಾಗಿ ಒಂದು ಸಲ ಐನ್ಸ್ಟೀನ್ ಅವ್ರು ಹೇಳ್ತಾರೆ, ನಿಮಗೆ ಪಾಠ ಮಾಡಿದ್ದೆ. ಅವ್ರಿಗೆ ಪಾಪ ಮಾತಾಡಿ ಅಂದಾಗ ಅವ್ರು ಹೇಳ್ತಾರೆ, ನಾನು ಮಾತಾಡೋದು ಏನೂ ಇಲ್ಲ. ಅವ್ರಿಗೆ ಅನ್ಎಕ್ಸ್ಪೆಕ್ಟೆಡಾಗಿ ಹೇಳಿಬಿಡ್ತಾರೆ ಮಾತಾಡಿ ಅಂತ. ಅದಕ್ಕೆ ಅವರು ಹೇಳ್ತಾರೆ, ಇವರು ಹೇಳಿದಂತೆ ನಾನು 4 ಮಾತನಾಡುತ್ತೇನೆ. ನಾನು ಹೇಳುವುದೇನೂ ಇಲ್ಲ, ಹೇಳೋದೇನಾದರೂ ಇದ್ದರೆ ನಾನೇ ಹೇಳ್ತೀನಿ ಅಂತ ಹೇಳಿ ಅವರ ಭಾಷಣವನ್ನು ಮುಗಿಸ್ಬಿಡ್ತಾರೆ. ಇನ್ನೊಂದು ಸಲ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮುದ್ದೇನಹಳ್ಳಿ ಶಾಲೆಗೆ ಅನಿರೀಕ್ಷಿತವಾಗಿ ಪಾಪ ಭೇಟಿ ಕೊಡ್ತಾರೆ.
ಭೇಟಿ ಕೊಟ್ಟಾಗ ಅವರಿಗೂ ಯಾರೂ ಹೇಳಿರಲ್ಲ ಈ ಶಾಲೆ ಮಕ್ಕಳ ಬಗ್ಗೆ ನೀವು ಮಾತಾಡಬೇಕು ಅಂತ. ಮಕ್ಕಳು ತುಂಬ ಸಣ್ಣ ಮಕ್ಕಳು. ಈಗ ನಿಮಗೂ ನಾವು ಪಾಠ ಮಾಡೋವಾಗ ನಾವೇನು ಮಾತಾಡಿದ್ರು ಪಾಪ ನಿಮಗೆ ನಮ್ಮ ಮಿಸ್ ಏನೋ ಹೇಳಿದ್ರು ಅಂತ ಸ್ವೀಕರಿಸಿರ್ತೀರ. ಅದರ ಲಾಭ ನಷ್ಟ ತಪ್ಪು ಒಪ್ಪು ಕಂಡುಹಿಡಿಯುವ ವಯಸ್ಸು ನಿಮಗಿರಲ್ಲ. ಆದರೆ ವಿಶ್ವೇಶ್ವರಯ್ಯನವ್ರಿಗೆ ಮನಸ್ಸಿಗೆ ಇಷ್ಟ ಆಗಲಿಲ್ವಂತೆ. ಮಾತಾಡಿದ್ದಾರೆ, ಆದರೆ ಅವ್ರಿಗೆ ತುಂಬ ನೋವಾಯ್ತಂತೆ. ಪಾಪ ಮಕ್ಕಳೇನೋ ವಿಶ್ವೇಶ್ವರಯ್ಯನವ್ರು ಬಂದರು ಇವಾಗ ಮಾತಾಡ್ತಾರೆ ಅಂಥೇಳಿ ಮಕ್ಕಳೆಲ್ಲ ನನ್ನ ಕಡೆನೇ ಆ ಪುಟ್ಟ ಕಣ್ಣುಗಳನ್ನು ಬಿಟ್ಕೊಂಡು ನನ್ನ ನೋಡ್ತಾ ಇದ್ರು. ಆದರೆ ನಾನು ಯಾಕೋ ಸರಿಯಾಗಿ ಮಾತಾಡಲಿಲ್ಲ ಅಂಥೇಳಿ ಕಾರಲ್ಲಿ ಹೋಗಬೇಕಾದ್ರೆ ಡ್ರೈವರ್ಗೆ ಹೇಳಿದ್ರಂತೆ, ನಾಳೆ ಒಂದು ಸ್ವಲ್ಪ ಸ್ವೀಟ್ ತೊಗೊಂಡು ಮತ್ತೆ ಇದೇ ಶಾಲೆಗೆ ಬಂದು ನಾನು ಮಕ್ಕಳ ಹತ್ರ ಮಾತಾಡ್ತೀನಿ, ನಾಳೆ ನನ್ನ ನೀನೇ ಕರ್ಕೊಂಡು ಬಾ ಅಂತ. ತಿರ್ಗಾ ಮಾರನೇ ದಿವಸ ಕೊಬ್ಬರಿ ಮಿಠಾಯಿ ತೊಗೊಂಡು ಆ ಮುದ್ದೇನಹಳ್ಳಿ ಶಾಲೆಗೆ ಬಂದು ಮಕ್ಕಳನ್ನೆಲ್ಲ ಮಾತಾಡಿಸಿ ಇವತ್ತು ನಾನು ನಿಮಗೆ ಏನು ಹೇಳಬೇಕು ಅಂತಿದ್ದೀನೋ ಅನ್ನೋ ವಿಷಯನೆಲ್ಲ ತಿಳಿಸ್ಬಿಟ್ಟು, ನಿನ್ನೆ ನಾನು ಸ್ವಲ್ಪ ಅಸಂಬದ್ಧವಾಗಿ ಮಾತಾಡಿದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳಿದ್ರು. ಎಷ್ಟು ದೊಡ್ಡ ವ್ಯಕ್ತಿತ್ವ ಅನ್ನೋದನ್ನು ಹೇಳೋಕ್ಕೋಸ್ಕರ ನಿಮ್ಗೆ ಹೇಳಿದೆ. ನಾನು ಈ ಶಾಲೆಗೆ ಬಂದಾಗ ನಮ್ಮ ಮನೆಗಳವರೇನೆ, ನಿಮ್ಮ ಸ್ಕೂಲ್ ಹೆಸರೇನು? ಕೂಗೂರು. ಏನದು ಕೂಗೂರ? ಕೂಕೊಂಡು ಹೋಗ್ತೀರಾ ಏನು ಆ ಥರ ಅಂದು. ಇವಾಗ ಕೂಗೂರು ಅಂದರೆ ಕೂಗಬೇಡಿ, ಅಲ್ಲಿನ ಜನ ಬೈತಾರೆ, ಮೆಲ್ಲಗೆ ಮಾತಾಡಿ ಅನ್ನೋ ಲೆವೆಲ್ಗೆ ಕೂಗೂರು ಇಂಪ್ರೂವ್ ಆಗಿದೆ. ತುಂಬ ಖುಷಿ ಆಯಿತು. ಮಕ್ಕಳನ್ನು ಅಷ್ಟೇ, ಈ ಸೌಭಾಗ್ಯ ಮಗು ಗೊತ್ತಿಲ್ದಿರ ಹೇಳಿದೆ ಸೌಭಾಗ್ಯ. ನಿಜವಾಗ್ಲೂ ಎಷ್ಟು ಜನ್ಮಗಳ ಪುಣ್ಯ, ಎಷ್ಟು ಜನ್ಮದ ಸಂಬಂಧ. ಎಷ್ಟೋ ಜನ ಟೀಚರ್ಸ್ ಇದ್ದಾರೆ, ಎಷ್ಟೋ ಶಾಲೆಗಳಿವೆ, ಎಷ್ಟೋ ವಿದ್ಯಾರ್ಥಿಗಳಿದ್ದಾರೆ. ಇಂಥ ಒಂದು ಸಂಬಂಧ, ಅವಿನಾಭಾವ ಸಂಬಂಧ ನಾನು ಎಲ್ಲೂ ನೋಡಲಿಲ್ಲ. ನಾನು ಮಾಡಿದ್ದು 3 ಶಾಲೆಯಲ್ಲಿ. ಒಂದು ಬಟ್ಲಹಳ್ಳಿ ಅಂತ ಚಿಂತಾಮಣಿ ತಾಲೂಕು 2 ವರ್ಷ, ಇಲ್ಲಿ 6 ವರ್ಷ, ಆಮೇಲೆ ಸತತ 21 ವರ್ಷ ವರ್ತೂರು ಶಾಲೆ. ಆದರೆ ಆ ಎಲ್ಲ ಶಾಲೆಯಲ್ಲೂ ನನಗೆ ಊಟ ಕೊಟ್ಟಿದ್ದೆ, ಎಲ್ಲ ಶಾಲೆಯಲ್ಲೂ ನಾನು ಪಾಠ ಮಾಡಿದ್ದೀನಿ. ನಾನೇನು ಸುಮ್ಮನೆ ಮಾಡಿಲ್ಲ, ಅದಕ್ಕೆ ತಕ್ಕನಾದ ಕೂಲಿ ಸಂಭಾವನೆ ಭಗವಂತ ಕೊಟ್ಟಿದ್ದಾನೆ. ಆದರೆ ಈ ಶಾಲೆಯಲ್ಲಿ ಕಂಡಂತಹ ಆನಂದ, ತೃಪ್ತಿ, ಸಂತೋಷ, ನಾನು ನಿಜವಾಗ ಹಾರ್ಟ್ಲಿ ಹೇಳ್ತಾ ಇದ್ದೀನಿ, ನಾನು ಆಂಜನೇಯ ಅಲ್ಲ, ಬಗೆದು ತೋರ್ಸೋಕ್ಕಾಗಲ್ಲ. ಅಷ್ಟೊಂದು ಸಂತೋಷ ನನಗೆ ಈ ಮಕ್ಕಳನ್ನ ನೋಡ್ದಂಗೆ ಆಗುತ್ತೆ. ನಾನು ವರ್ತೂರು ಶಾಲೆಯಲ್ಲಿ ಕೂಡ ಎಲ್ಲರೂ ತಮಾಷೆ ಮಾಡೋರು, ನೀನೇನು ಇಟ್ಟು ಬಂದಿದ್ದೀಯಾ? ಕೂಗೂರು ಶಾಲೆ, ಏನೋ ಕೂಗೂರು ಅಂದ್ಬಿಟ್ರೆ ಸಾಕು, ನಮ್ಮ ಕೂಗೂರು ಅಂತ ಬೇರೆ ಹೇಳ್ತಾ ಇದ್ದೆ. ಅಷ್ಟೊಂದು ಆನಂದ ಆಗೋದು ನನಗೆ ತವರು ಶಾಲೆ. ಆಮೇಲೆ ನನ್ನ ಜೀವನದ 90 ಭಾಗದ ನಗುವನ್ನು, ಸಂತೋಷವನ್ನು ನಿಜ ಹೇಳ್ತಾ ಇದ್ದೀನಿ, ಭಗವಂತನ ಸಾಕ್ಷಿಯಾಗಿ ಈ ಶಾಲೆಯಲ್ಲೇ ನಾನು ಅಷ್ಟು ನಕ್ಕಿರೋದು, ಆನಂದ ಪಟ್ಟಿರೋದು. ಇನ್ನು ಮಿಕ್ಕಿದ ಪರ್ಸೆಂಟ್ ಏನಿದೆಯೋ ಅದು ಹೊರಗಡೆ ಅಷ್ಟೇ ವಿನಃ ಹೇಳೋದ್ನಲ್ಲ, 95% ಅಷ್ಟು ಸಂಭ್ರಮ, ಆನಂದ. ನಮ್ಮ ಬಸ್ರಿ ಬಾಣಂತಿ ಏನು ವ್ಯತ್ಯಾಸನೇ ಇರಲಿಲ್ಲ ನಮಗೆ. ಏನು ಅಂದರೆ ಇಲ್ಲಿ ಬಂದ್ಬಿಡ್ಬೇಕು, ಮಕ್ಳ ಹತ್ರ ನಿಂತ್ಕೋಬೇಕು, ಅವರು ಪಾಠ ಮಾಡಬೇಕು, ಬೀಗ ಹಾಕ್ಸ್ಬೇಕು, ಹೋಗಬೇಕು, ಇದೇ ತಲೆಯಲ್ಲಿ. ನನ್ನ ಮಕ್ಕಳು ಒಂದು ಮಾತು ಹೇಳಿದ್ರು, ಅಮ್ಮ ಇವತ್ತು ನಿನ್ನ ಈ ಒಂದು ಪೊಸಿಷನಲ್ಲಿ ನೀನು ಇದೆಯಾ, ಈ ಮೊಮ್ಮಕ್ಕಳ ಜೊತೆ ಎಲ್ಲ ಸಂತೋಷವಾಗಿದೆಯಾ ಅಂದರೆ, ನೀನು ಅವತ್ತು ಹೋಗಿ ಆ ಮಕ್ಳ ಹತ್ರ ನಮ್ಮನ್ನು ಯಾರ್ಯಾರ ಮನೆಯಲ್ಲೋ ಬಿಟ್ಬಿಟ್ಟು ನೀನು ಹೊಟ್ಟೋಗ್ತಾ ಇದ್ದಲ್ಲಮ್ಮ, ಅಯ್ಯೋ ಅಲ್ಲಿ ಮಕ್ಕಳು ಬಂದಿರ್ತಾರೆ, ಕಾಯ್ತಾ ಇರ್ತಾರೆ, ಬೀಗ ತೆಗ್ದಿಲ್ಲ, ಏನೇನೋ ನಮ್ಮದು ಯೋಚನೆ. ಆ ಥರ ಯಾರಮ್ಮ ಇರ್ತಾರೆ, ಅದೇ ನಮ್ಮ ಇವತ್ತು ನಮಗೆ ಶ್ರೀರಕ್ಷೆ ಆಗಿರೋದು. ತಮಾಷೆನೂ ಮಾಡ್ತಾ ಇರ್ತಾರೆ, ಕೂಗೂರು ಮಕ್ಕಳನ್ನೇನು ಬೈಯೋಂಗಿಲ್ಲ ಅಮ್ಮನ ಮುಂದೆ, ಆಮೇಲೆ ನಮಗೆ ಪೂಜೆ ಆಗುತ್ತೆ ಅಂತ ಹಾಸ್ಯ ಮಾಡ್ತಾರೆ. ನನ್ನ ಮೊಮ್ಮಗಳು ಕೂಡ ರೆಡಿ ಇರ್ತಾಳೆ. ಆಮೇಲೆ ಏನೇನೋ ಕತೆ ನಾನು ಅವಳು ನಿದ್ದೆ ಮಾಡಿಸೋವಾಗೆಲ್ಲ ಹೇಳ್ಕೊಂಡಿರ್ತೀನಿ, ಅದನ್ನು ಅವಳು ನನಗೆ ರಿವರ್ಸ್ ಹೇಳ್ತಾಳೆ, ಕೂಗೂರಲ್ಲಿದ್ದಾಗ ಹಾಗಾಗಿತ್ತು ಹೀಗಾಗಿತ್ತು. ಆ ಥರ ತುಂಬ ಸಂತೋಷ. ಏನೇನೋ ಮಾತಾಡಬೇಕು ಅಂತ ನನಗೂ ಅನಿಸುತ್ತೆ. ಆದರೆ ಎಲ್ಲ ನೋಡಿದ ಇದು ಏನಾಗಿದೆ ಅಂದರೆ, ತುಂಬ ಮನುಷ್ಯನಿಗೆ ಆನಂದ ಆದಾಗಲೂ ಮಾತಾಡೋಕ್ಕಾಗಲ್ಲ, ತುಂಬ ಸಂಕಟ ಇದ್ದಾಗಲೂ ಅವ್ರಿಗೆ ಮಾತಾಡೋಕ್ಕಾಗಲ್ಲ, ಮಾತೇ ಬರಲ್ಲ. ಆದರೆ ನೆನ್ನೆ ನಾನು ಶಿಲ್ಪಾಗೆ ಹೇಳಿದೆ, ನಾನು ತುಂಬ ದಿನದಿಂದ ಆಸೆ ಇಟ್ಕೊಂಡಿದ್ದೀನಿ, ಯಾಕೆ ನಾನು ವಾಚಾಳಿ ಅಲ್ಲ, ಕ್ಲಾಸ್ ರೂಮಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತೀನಿ. ಇವಾಗ ಯಾರೋ ಹೇಳೋದು, ಸಾರ್ ತಮಾಷೆ ಮಾಡೋದು, ಡ್ರಾಯಿಂಗ್ ಸಾರ್ಗೆ ಅವ್ರಿಗೂ ಏನಾದರೂ ಚಿತ್ರ ಬರೀರಿ. ನಿಜ, ನಾವು ಓದೋವಾಗೆಲ್ಲ ಡ್ರಾಯಿಂಗ್ ಮೇಸ್ಟ್ರು ಅಂದರೆ ನಮಗೇನು ಒಂದು ಇದೇ ಇಲ್ಲ,
ನಾನು ಈ ಸ್ಕೂಲಲ್ಲಿ ಬಂದಾಗೆ ನೋಡಿದ್ದು ಮುತ್ತಪ್ಪ ಅಂಜಗಿ ಮಾಸ್ಟ್ರು. ಅವರು ಹಿಂದಿನೂ ಮಾಡೋರು, ರೇಖಾಗಣಿತ ಹೇಳ್ಕೊಡೋರು. ನಮ್ಮೆಲ್ಲರ ಸಮಾನವಾಗಿ ಅವರು ಒಬ್ಬ ಟೀಚರಾಗಿ ಎಷ್ಟು ಚೆನ್ನಾಗಿ ಗುರ್ತಿಸ್ಕೊಂಡಿದ್ರು ಅಂದರೆ ನನಗೆಷ್ಟು ಸಂತೋಷ ಆಗುತ್ತೆ. ನಾವು ಓದೋವಾಗೆಲ್ಲ ನಮಗೇನೋ ಚಿತ್ರಕಲೆ ಮೇಟ್ರು ಅಂದರೆ ಸುಧಾಮಣಿ ಅಂದರೆ ನಾನು ಓದೋವಾಗ ಅಯ್ಯೋ ಅದೇನೋ ಒಂದು ಮುದ್ದುಗೌರಿ, ಅದು ಏನೂ ಗಲಾಟೆನೇ ಇಲ್ಲ, ಹೊಡೆಯೋರ್ಗೂ ಮನಸ್ಸು ಬರ್ತಾ ಇರಲಿಲ್ಲ. ನಾನು ಹೋಗಿ ಆ ಮೇಷ್ಟ್ರ ಮೇಲೆ ಚೇಷ್ಟೆ ಮಾಡಿದ್ದೀನಿ ಅಂದರೆ ಲೆಕ್ಕ ಹಾಕು. ಅಂಥ ಥರ ಇತ್ತು. ಅಂದರೆ ಅದು ಏನೋ ಪಾಪ ಬರೋರು ಅಷ್ಟು ಬರೆಯೋರು ಹೋಗಿ. ಅದೇ ಈ ಶಾಲೆಯಲ್ಲಿ ನಾನು ನೋಡಿದ್ದು ಚಿತ್ರಕಲಾ ಶಿಕ್ಷಕರು ಕೂಡ, ತೋಟಗಾರಿಕೆ ಶಿಕ್ಷಕರು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ. ಆ ಒಂದು ಸಂಬಂಧಗಳನ್ನು, ಆ ಒಂದು ವಿಚಾರಗಳನ್ನು, ಅವುಗಳನ್ನೆಲ್ಲ ನೆನೆಸ್ಕೊಂಡಾಗ ನಿಜವಾಗ್ಲೂ ನಾವು ಇಂಥವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದೀವಿ ಅಂದರೆ ನಮ್ಮ ಪೂರ್ವ ಜನ್ಮದ ಪುಣ್ಯ. ಸಾರು ಅವ್ರು ನನಗೆ ಭಯ, ಅವ್ರು ಹೊಡಿತಾ ಇದ್ರೆ ನಂಗೆ ಭಯ. ಅಯ್ಯೋ ಯಾವುದಾದ್ರೂ ಹುಡುಗ ಹುಡುಗಿ ಏನಾದರೂ ಆದೀತಪ್ಪ ಅಂತ ಎಷ್ಟೋ ಸಲ ಹಿಂಗೆ ಅಂದ್ಕೊಂಡು ಹಿಂದಕ್ಕೆ ಹೋಗಿದ್ವಿ. ಆ ಲೆಕ್ಕ ಹೊಡೆಯೋರು ಅವರು. ಇವಾಗಿನ ಥರ ಮಕ್ಕಳಲ್ಲ. ಆಮೇಲೆ ನಾನು ಬರೋವಾಗಲೂ ಹೇಳಿದೆ, ರವಿ ಮತ್ತು ಸತೀಶ್ ಕೈಲಿ ಹೇಳಿದೆ, ಅಪ್ಪ ಈಗಿನ ಮಕ್ಕಳ ಹತ್ರ ನಮ್ಮ ಕೈಲಾಗಲ್ಲಪ್ಪ, ವ್ಯವಸ್ಥೆನೇ ಹಂಗಾಗೋಗಿದೆ. ಅದಕ್ಕೆ ನಾನಾ ಥರ ಕಾರಣ, ನಾವಿಲ್ಲಿ ಹೇಳೋಕ್ಕಾಗಲ್ಲ. ಕೆ ಆರ್ ಸಾರು ಅಷ್ಟೇ ಪಾಪ. ಮೇಡಮ್ ನೀವು ನಾನು ಆ್ಯಕ್ಚುಲಿ ಆರ್ಟ್ಸು ಟೀಚರ್, ಸೋಷಿಯಲ್ಲು ಕನ್ನಡ ಎರಡೂ ಮಾಡಬೇಕಾಗಿತ್ತು. ನಾನು ಅಷ್ಟು ಸಮರ್ಥಳಲ್ಲ ಸರ್, ಸೋಷಿಯಲ್ಲು ನೀವೇ ಮಾಡಿ ಅಂತ. ಇಂಗ್ಲೀಷು ಸೋಷಿಯಲ್ ಎಲ್ಲ ಮಾಡೋರು ಪಾಪ ಸರ್. ಯಾರೂ ಇದೇ ಮಾಡ್ತಾ ಇರಲಿಲ್ಲ. ನನಗೆ ಫಸ್ಟ್ ಪೀರಿಯಡ್ ಇದ್ರೂ ಮಿನಿಸ್ಟ್ರು ಬಂದು ತೊಗೊಂಬಿಡೋರು, ಮೇಡಮ್ ನೀವು ಸೆಕೆಂಡ್ ಪೀರಿಯಡ್ ತೊಗೊಳ್ಳಿ, ನಿಮ್ಗೆ ಆಮೇಲೆ ಕೊಡ್ತೀನಿ, ನಾನು ಫಸ್ಟ್ ಹೋಗಿ ಮ್ಯಾಥ್ಸ್ ಮಾಡಿಬಿಡ್ತೀನಿ. ನಾನು ಬಂದು ಆರಾಮಾಗಿ ಟಿಫನ್ ಮಾಡ್ತಾಯಿದ್ದೆ. ವರ್ತೂರಲ್ಲಿ ಹೋಗ್ತೀನಿ, ಒಂದು 5 ನಿಮಿಷ ಯಾರಾದರೂ ಹೋಗ್ತೀರಾ ಅಂದರೆ ಒಂದು ತಮಾಷೆದು ಹೇಳ್ತೀನಿ. ದುರ್ಯೋಧನನಿಗೆ ಯಾರಿಲ್ಲಿ ಅಂತ ಒಂದು ಚಪ್ಪಾಳೆ ಹಾಕಿದ್ರೆ ಏನು ಮಹಾಪ್ರಭು ಅಂತ 1,000 ಜನ ಬರೋರಂತೆ ಆ ಕಡೆ ಈ ಕಡೆ. ನಾವು ಯಾರಲ್ಲಿ ಅಂದರೆ ಯಾರೂ ಇಲ್ಲ ಇಲ್ಲಿ ಅಂತ. ಆ ಥರ ಹೊರದೂರಲ್ಲಿ ಯಾರಾದರೂ ಒಂದು 2 ನಿಮಿಷ ತಗೊಳ್ತೀರಾ ಅಂದರೆ ನಂಗೆ ಸೆಕೆಂಡ್ ಫೀಲ್ಡ್ ಇದೆ, ನಂಗೆ ಕಂಟಿನ್ಯೂಸ್ ಫೀಲ್ಡ್ ಇದೆ, ಏನೇನೋ ಇದು ಹೇಳಿ. ಇಲ್ಲಿ ನಾನು ಕಂಡೇ ಇಲ್ಲ, ನಂಗೆ ಅರ್ಥನೇ ಆಗ್ತಾ, ಅಲ್ಲಿ ನಂಗೆ ಅಡ್ಜಸ್ಟೇ ಆಗಲಿಲ್ಲ ಒಂದು 6 ತಿಂಗಳು. ಯಾಕೆ ಅಂದರೆ ಅಯ್ಯೋ ನನ್ನ ಫೀಲ್ಡ್ ಇವಾಗ ಆಮೇಲೆ ನಂಗೆ ಆ ಫೀಲ್ಡ್ ಮಿಸ್ ಆದರೆ ನಂಗೆ ಸಿಗ್ತಾನೂ ಇರಲಿಲ್ಲ. ಅವ್ರ ಫೀಲ್ಡ್ಗೆ ಅವ್ರು ಕರೆಕ್ಟಾಗಿ ಹೋಗ್ತಾ ಇರೋರು. ಆ ಥರ ಇಲ್ಲಿ ಆರಾಮಾಗಿ ಇದ್ಬಿಟ್ಟಿದ್ವಿ ನಾವು. ಮೇಷ್ಟ್ರು ಬಂದು ತಗೊಳ್ಳೋರು ಫಸ್ಟ್ ಪೀರಿಯಡು, ನಾವು ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಮಾಡ್ತಾಯಿದ್ವಿ. ಮಕ್ಕಳು ಅಷ್ಟೇ ಉತ್ತಮವಾಗಿದ್ರು. ಇಂಥ ಮಕ್ಕಳನ್ನ ನಾನು ಎಲ್ಲೂ ನನ್ನ ಜೀವನದಲ್ಲಿ ನೋಡಿಲ್ಲ, ಇನ್ನು ಮುಂದೆ ನೋಡ್ತೀವೋ ಇಲ್ವೋ. ನಾನು ಸಾಯೋವರೆಗೂ ಈ ಶಾಲೆಯನ್ನು, ಈ ವಿದ್ಯಾರ್ಥಿಗಳನ್ನು ನಾನು ನೆನಪಲ್ಲಿ ಇಟ್ಕೊಳ್ತೀನಿ. ಸುನೀತಾ ಇರ್ಬೋದು, ಪ್ರಭಾ ಇರ್ಬೋದು, ಮುನಿರಾಜು ಸಾರ್ ಇರ್ಬೋದು, ಒಳ್ಳ ಸಾರ್ ಇರ್ಬೋದು, ಕೃಷ್ಣಾರೆಡ್ಡಿ ಅವ್ರು ಇರ್ಬೋದು, MVK ಅಂತಲೂ ಒಬ್ಬ ಮಾಸ್ಟರ್ ಇದ್ದರು. ಎಲ್ಲರ ಒಂದು ನೆನಪು ನನ್ನ ಮನಸ್ಸಲ್ಲಿ ಹಚ್ಚ ಹಸಿರಾಗಿ ಹಾಗೇ ಉಳಿದಿದೆ. ಜೀವನದಲ್ಲಿ ಇನ್ನೂ ಒಮ್ಮೆ ಯಾವಾಗಾದರೂ ಭಗವಂತನ ಇಚ್ಛೆ ಯಾರೂ ಕಂಡಿಲ್ಲ. ಯಾಕೆಂದ್ರೆ ನಾವೇನೋ ಒಂದು ಅಂದ್ಕೊಂಡ್ರೆ ಅವನ ಇಚ್ಛೆನೇ ಬೇರೆ ಆಗಿರುತ್ತೆ. ಈ ಕೂಗೂರು ಶಾಲೆಗೆ ನಾವು ಮತ್ತೆ ಬರ್ತೀವಿ ಅಂತ ಕೂಡ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ಈ ಶಾಲೆಯಲ್ಲಿ ಸಿಕ್ಕಿದಷ್ಟು ಗೌರವ, ಸನ್ಮಾನ, ಒಂದು ಪ್ರೀತಿ, ವಿಶ್ವಾಸ. ಯಾಕೆಂದರೆ ಮನುಷ್ಯನಿಗೆ ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ಆ ಬೆಲೆ, ಆ ಗೌರವನ ನಾವು ಸಂಪಾದನೆ ಮಾಡೋದು ಬಹಳ ಕಷ್ಟ. ಆ ಮಕ್ಕಳನ್ನ ನೋಡಿದಾಗ ಆ ಶಾಲೆ ಇವಾಗಲೂ ಹೋಗ್ತೀನಿ, ಒಂದು ರೌಂಡ್ ಹಾಕ್ಕೊಂಡು ಬರ್ತೀನಿ, ನಾನು ಎಲ್ಲೆಲ್ಲಿ ಓಡಾಡಿದ್ದೆ. ಎಷ್ಟೋ ಸಲ ನಿದ್ದೆ ಕೆಟ್ಟಿರೋದು ಉಂಟು. ಆ ರೂಮ್ ಹೆಂಗಿತ್ತು, ಹಿಂಗಿತ್ತು, ಅಲ್ಲೊಂದು ಗಸಗಸೆ ಮರ ಇತ್ತು, ಏನೇನೋ ನಾವು ಮಕ್ಕಳ ಥರ ನೆನಪು ಮಾಡ್ಕೊಳ್ತೀನಿ. ಹಂಗಾಗಿ ಇಷ್ಟೇ ಹೇಳೋದು. ಕೃಷ್ಣಪ್ಪ ಅಂತ ಹೇಳಿ P1 ಇದ್ದರು, ಅವ್ರಿಗೂ ಪಾಪ ಎಲ್ರಿಗೂ ನಾನು ಅಂದರೆ ಅವಾಗ ಏನು ಗೊತ್ತಾ, ನಾನು ಒಂದೊಂದು ಸಲ ಅನಿಸುತ್ತೆ, ನಾನು ಯಾವ ಇದರಿಂದ ಇವ್ರನ್ನೆಲ್ಲ ಇಷ್ಟು ಕಂಟ್ರೋಲ್ ಮಾಡ್ತಾಯಿದ್ದೆ, ನಾನು ಯಾರು ಪಾಪ ಮೇಷ್ಟ್ರುಗಳನ್ನೆಲ್ಲ ಕಂಟ್ರೋಲ್ ಮಾಡ್ತಾಯಿದ್ದೆ. ಎಲ್ಲರೂ ಪಾಪ ಮೇಡಮ್ ನೀವು ಹೇಳ್ಬಿಡಿ ಮೇಡಮ್ ಸುಮ್ಮನೆ ಆಗ್ತಾರೆ. ಕೃಷ್ಣಪ್ಪಂಗೆ ಹೇಳಿ ಮೇಡಮ್ ಅಲ್ಲೊಂದು ಸ್ಟೂಲ್ ಹಾಕ್ಕೊಂಡು ಕೂತ್ಕೊ ಅಂತ. ಒಬ್ಬ P1 ಬೆಲ್ ಹೊಡಿದಿರ ಪಾಪ. ಒಂದು ಸಲ ಅಂತೂ KR ಮತ್ತು ಮುನಿರಾಜು ಸರ್ ಕೂತಿದ್ರೆ ಅವ್ರ ಮಧ್ಯಾಹ್ನ ಹೋಗಿ ಕೂತ್ಕೊಂಡು ನಿದ್ದೆ ಬೇರೆ ಮಾಡ್ತಿದ್ರು. ಅದು ಕೊನೆಗೆ ನೋಡ್ಲಾರೆ ಪಾಪ ಇವ್ರು ಅಲ್ಗೂ ಅಂದರು, ಬೇಡ ಬಿಡಿ ಮೇಡಮ್ ಹೇಳಬೇಡಿ ಸರ್, ನನ್ನ ಕೈಲಿ ಆಗಲ್ಲ ಇನ್ನು, ನೋಡಪ್ಪ ನೀನು ಬೆಲ್ಲ ಹೊಡಿಬೇಕು, ಟೈಮ್ ನೋಡ್ಕೊ, ಹೋಗಿ ಅಲ್ಲೊಂದು ಸ್ಟೂಲ್ ಹಾಕೋ, ಅಲ್ಲಿ ಕೂತ್ಕೊ ಅಂದರೆ ಮಾರನೇ ದಿವಸ ನಾನು ಬರೋ ಹೊತ್ತಿಗೆ ಕೂತ್ಬಿಟ್ಟಿದ್ದಾನೆ. ನಂಗೆ ಭಯ, ಅಯ್ಯೋ ನಾನು ಹೇಳಿದ್ದಕ್ಕೆ ಏನು ತಪ್ಪು ತಿಳ್ಕೊಂಡ್ಬಿಟ್ಟು. ಆದರೆ ಅಷ್ಟೇ ಹಾಸ್ಯವಾಗೇ ನಡೀತು. ಹಾಗಾಗಿ ಈ ಸಂಬಂಧ ಇದು ಜನ್ಮ ಜನ್ಮದ ಸಂಬಂಧ. ಇದು ಸುಮ್ಮನೆ ನಾವು ಇವತ್ತೇನೋ ಬಂದ್ರಿ ನೀವೊಂದು ಹಾರ ಹಾಕ್ತೀರಾ, ಒಂದು ಸನ್ಮಾನ ಮಾಡ್ತೀರಾ ಅಂತ ಹೇಳುವಂಥ ಮಾತಲ್ಲ ಇದು.
ನಾನು ಆಗ್ತೇ ಹೇಳೋದು ನಾನು ಹನುಮ ಅಲ್ಲ, ನೀವು ರಾಮರು ಅಲ್ಲ ಪಾಪ. ಆದರೆ ಈ ಅವಿನಾಭಾವ ಸಂಬಂಧ ಮುಂದಿನ ಜನ್ಮಕ್ಕೂ ನಾನೇನಾದರೂ ಮನುಷ್ಯರಾಗಿ ಹುಟ್ಟಿದ್ರೆ ನೀವೇ ನನ್ನ ವಿದ್ಯಾರ್ಥಿಗಳಾಗಬೇಕು ಅನ್ನೋದು ನನ್ನ ಒಂದು ಆಸೆ. ಈ ಶಾಲೆಯೇ ನನಗೆ ಸಿಗಬೇಕು ಅನ್ನೋ ಒಂದು ಅಭಿಲಾಷೆ ಯಾರು ಕಂಡಿದ್ದಾರೋ ಅಷ್ಟು ಆಸೆ ಅಂತೂ ಇದೆ. ಯಾಕೆಂದ್ರೆ ಮನುಷ್ಯನಿಗೆ ಒಂದು ಆಸೆ ಇಟ್ಕೋಬೇಕು, ನಡೆಯೋದು ಬಿಡಿಯೋದು ಅದು ಸೆಕೆಂಡ್ರಿ, ಅದು ಅವನ ಇಚ್ಛೆ. ಹಾಗಾಗಿ ಎಲ್ರಿಗೂ ಮತ್ತೊಮ್ಮೆ ಯಾರಿಗಾದರೂ ನನ್ನಿಂದ ನೋವಾಗಿದ್ದರೆ, ಬೇಜಾರಾಗಿದ್ದರೆ, ದುಃಖ ಆಗಿದ್ದರೆ ದಯವಿಟ್ಟು ಇವತ್ತು ನಾನು ಕೇಳ್ತಾ ಇದ್ದೀನಿ ಕ್ಷಮಿಸಿ ಅಂತ. ಯಾಕೆಂದರೆ ಕ್ಷಮೆಗೆ ಮಿಗಿಲಾದ ಯಾವುದೂ ಇಲ್ಲ. ದಯವಿಟ್ಟು ಎಲ್ಲರೂ ಮಕ್ಕಳೆಲ್ಲ ಪರಿಚಯ ಮಾಡ್ಕೊಳ್ಳುವ ನನಗೆ ಎಷ್ಟು ಸಂತೋಷ ಆಯಿತು. ಅವರು ವ್ಯವಸಾಯನೇ ಮಾಡಲಿ, ರೈತರೇ ಇರಲಿ, ಲಾಯರೇ ಇರಲಿ, ಬಿಸ್ನೆಸ್ ಮ್ಯಾಗ್ನೆಟೇ ಇರಲಿ, ವೈದ್ಯರೇ ಇರಲಿ, ಏನೇ ಇರಲಿ, ಮೊದಲು ಮಾನವರಾಗಿದ್ದೀರಲ್ಲ, ಅದು ನಂಗೆ ತುಂಬ ಸಂತೋಷ ಆಯಿತು. ನಾವು ಬರೀ ಓದ್ಬಿಟ್ರೆ ಆಗಲ್ಲ. ಇವತ್ತು ಓದ್ಬಿಟ್ಟು ಬಾಂಬುಗಳಿಟ್ಬಿಟ್ಟು ದೇಶನ ಸುಡ್ತಾ ಇದ್ದಾರೆ, ಏನು ಪ್ರಯೋಜನ? ಅಂಥ ವಿದ್ಯೆ ಯಾವುದಕ್ಕೂ ಉಪಯೋಗವಿಲ್ಲ. ಇವತ್ತು ನೀವು ನೂರಾರು ಜನಕ್ಕೆ ಸಹಾಯ ಮಾಡುವಂಥ ವೃತ್ತಿಗಳನ್ನು ತೊಡಗಿಸ್ಕೊಂಡಿದ್ದೀರಲ್ಲ, ಇದು ನಿಜವಾದ ವಿದ್ಯೆ. ಶಾಲೆಯಲ್ಲಿ ನಾವೇನು ಕಲಿಸ್ತೀವೋ ಅದಕ್ಕಿಂತ ಸಮಾಜದಲ್ಲಿ ನೀವು ಸಮಾಜಮುಖಿಗಳಾಗಿ ಬಾಳ್ತಾ ಇದ್ದೀರಲ್ಲ, ಅದು ನಂಗೆ ತುಂಬ ಸಂತೋಷ ಆಯಿತು. ನಾಗರಾಜ ಇರ್ಬೋದು, ನರೇಂದ್ರ ಇರ್ಬೋದು, ಶಿಲ್ಪಾ ಇರ್ಬೋದು, ಕನಕಮ್ಮ ಅಂತಲೂ ಒಬ್ಳಿದ್ರು, ಮಮತಾ ಇರ್ಬೋದು, ಶೀಲಾವತಿ, ಇನ್ನೂ ಎಲ್ಲರ ಹೆಸರು ಅಮರಾವತಿ. ನಾನು ಇಲ್ಲೇ ಅಟೆಂಡೆನ್ಸ್ ಹಾಕೊಂಡ್ಬಿಡ್ತಾಯಿದ್ದೆ. ತುಂಬ ಖುಷಿ ಆಯಿತು. ಇವತ್ತು ರವಿ ಸತೀಶ ನನ್ನನ್ನು ಕರ್ಕೊಂಬಂದರು. ಎಷ್ಟು ಚೆನ್ನಾಗಿ ಅವ್ರು ಬನ್ನಿ ಮೇಡಮ್, ನಾನು ಯಾರು ಅಂತ ನೋಡ್ತಾ ಇದ್ದೀನಿ. ಯಾರೋ ಪಾಪ ಬ್ಯಾಂಕ್ ಹತ್ರ ಬರ್ತಾ ಇದ್ದಾರೆ ಅವರು, ಯಾಕೆ ನಂಗೆ ಗೊತ್ತೂ ಆಗ್ತಾಯಿಲ್ಲ. ಆಮೇಲೆ ಬನ್ನಿ ಮೇಡಮ್ ಅಂತ ಪಾಪ ಕೇಳಿದೆ, ಹೆಸರೇನಪ್ಪ. ಎಷ್ಟು ಸಂತೋಷ ಆಯಿತು ಅವ್ರನ್ನೆಲ್ಲ ನೋಡ್ತಾ ಇದ್ರೆ ಅಂತೇಳಿ, ತುಂಬ ಖುಷಿ ಆಯಿತು. ದೇವರು ನಿಮಗೆಲ್ಲ ಆಯಸ್ಸು ಆರೋಗ್ಯ, ನಮ್ಮದಾಯಿತು, ನಮ್ದು ಇನ್ನೇನು ಪರವಾಗಿಲ್ಲ. ನೀವು ಬೆಳೆಯೋ ಪೈರುಗಳು, ಆಮೇಲೆ ನಿಮ್ಮನ್ನು ನಂಬ್ಕೊಂಡು ಬೇಕಾದಷ್ಟು ಕುಟುಂಬ, ಇನ್ನು ಸಣ್ಣ ಮಕ್ಕಳಿದೆ, ಎಲ್ಲರೂ ಚೆನ್ನಾಗಿರಿ. ತಂದೆ ತಾಯಿನ ಗೌರವಿಸಿ, ಮಕ್ಕಳನ್ನ ಪ್ರೀತಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಬಂದವರೆ BSS ಮೇಡಮ್ನವರು, PV ಮೇಡಮ್ನವರು, SL ಮೇಡಮ್ನವರು, ರಾಘವ ಸರ್ ಒಳ್ಳವರು, ಮುತ್ತಪ್ಪ ಸರು ಹಾಗೂ ಮುನ್ರಾಜ್ ಸರು. ಮತ್ತು ನಾನು ನೆನೆಸ್ಬೇಕಾಗಿರೋದು ನಮ್ಮನ್ನು ವೃತ್ತಿ ಬಾಂಧವರಲ್ಲಿ ಕಳ್ಕೊಂಡಿರೋರು ಶಿಕ್ಷಕರು. ಮೊದಲನೇದಾಗಿ ನಾನು ಕಳ್ಕೊಂಡಿರೋ ಶಿಕ್ಷಕರು MVK ಅವರು, ಅಜಾನುಬಾಹು ಅವರು. ದುರ್ಯೋಧನ ಪಾತ್ರ, ಭೀಮನ ಪಾತ್ರ ಕೊಟ್ಟುಬಿಟ್ಟಿದ್ರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ 1-2 ಮಾಡ್ಕೊಬಿಡೋರು. ಅಷ್ಟು ಹೈಟ್ ಇದ್ದರು, ಮನಸ್ಸು ಒಳ್ಳೆಯದು. ಅವರನ್ನು ನಾವು ಕಳ್ಕೊಂಡಿದ್ದೀವಿ. ಇನ್ನೂ ನಮ್ಮ ದಾನಶೂರ ವೀರ ಕರ್ಣನ ಪಾತ್ರಕ್ಕೆ ನಂಬರ್ 1 ಅಂದರೆ NR ಸರ್ ಅವರು. ಏನು ರಾಗರಿ, ಏನು ಹಾಡು, ಏನು ಬರವಣಿಗೆ, ವಿ ಕಾಂಟ್ ಬಿಲೀವ್. ಅದ್ಭುತ ಅದು. ದೇವರು ಒಬ್ಬೊಬ್ಬರಿಗೂ ಒಂದೊಂದು ಕಲೆ ಕೊಟ್ಟಿರ್ತಾನೆ. NR ಅವರ ಹಾಡು, BSS ಮೇಡಮ್ಮು ಮತ್ತು NR ಕಂಠ ಬಹಳ ಅದ್ಭುತವಾಗಿದೆ. ಅವರು ಬರವಣಿಗೆ ಸೂಪರ್, ನಂಬರ್ 1. ಮುತ್ತುಗಳು ಪೋಣಿಸೋರು. ಫಸ್ಟ್ ಬರೋದವರು ಬೋರ್ಡಲ್ಲಿ ಕಂಪ್ಲೀಟ್ ನೋಟ್ಸ್, ಇಂಗ್ಲೀಷ್ ನೋಟ್ಸ್ ಬರೆದ್ಬಿಡೋರು. ಅವರನ್ನು ಕಳ್ಕೊಂಡ್ವಿ. ಆಮೇಲೆ ಕೃಷ್ಣಪ್ಪ ಸರ್ ಅವರು, D ಗ್ರೂಪ್ ಅವರು, ಅವರನ್ನು ಕಳ್ಕೊಂಡ್ವಿ. ನನ್ನ ಆತ್ಮೀಯರು, ಅವರಲ್ಲಿ ನಾನು ಸಾಯೋವರೆಗೂ ಮರೆಯೋಕ್ಕಾಗದೇ ಇರುವ ಒಬ್ಬ ಆತ್ಮೀಯರು, ನನ್ನ ಬಂಧುಗಳು. ಆಗ ಅವರಲ್ಲಿ ಮನೆಯಲ್ಲಿ ಊಟ ಮಾಡಿ ನನ್ನನ್ನು ತಮ್ಮನಾಗಿ ಬೆಳೆಸಿರುವ ಮುನ್ರೆಡ್ಡಿ ಸರ್ ಅವರು, ಕೂಗೂರವರು, ಅವ್ರು ಕಳ್ಕೊಂಡಿದ್ದೀವಿ. ಅವರನ್ನು ನೆನೆಸ್ಕೊಳ್ತಾ ಇದ್ದೀನಿ. ಆಮೇಲೆ ನಮ್ಮ ಎಲ್ಲ ಸುಮಾರು ವಿದ್ಯಾರ್ಥಿಗಳು ಅಗಲಿದ್ದಾರೆ. ಕೆಲವರು ವಾಟ್ಸಪ್ಪಲ್ಲಿ ಹಾಕಿದ್ರು, ಕೆಲವರು ಫೋನ್ ಮಾಡಿದರು. ಅವರನ್ನು ನಾನು ನೆನೆಸ್ಕೊಳ್ತಾ ಇದ್ದೀನಿ. ನನಗೆ ಬೇಜಾರಾಯಿತು. ನಾನು 10 ನಿಮಿಷ ಕೊಟ್ಬಿಟ್ಟಿದ್ದಾರೆ, ನನಗೆ 1 ಅವರ್ ಕೊಡಬೇಕು. ನೀವು ಬೈಕ್ ಕೊಡಿದ್ರೆ ಪರವಾಗಿಲ್ಲ, ಏನು ಬೈಕೊಂಡಿಲ್ಲ ನೋಡಿ. 1 ನಿಮಿಷ ಒಂದೇ ಹೇಳ್ತೀನಿ, ಟೈಮ್ ಯಾವತ್ತೂ ಸಿಗೋದಿಲ್ಲ, ಟೈಮನ್ನು ಬಳಸ್ಕೋಬೇಕು. ಅಮಾರ ಪಾಸ್ ಟೈಮ್ ನಂದು ಇವತ್ತು. ನಾನು ಅಂದರೆ ಈ ದಿನ ನಮ್ಮದು, ನಾಳೆ ಯಾವ್ದು ಗೊತ್ತಿಲ್ಲ, ಹಿಂದೆ ಯಾವ್ದು ಹೆಂಗಿತ್ತು ಗೊತ್ತಿಲ್ಲ. ಅಟ್ ಪ್ರೆಸೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಮನುಷ್ಯ ಹಿಂದೆ ಬರೋದಿಲ್ಲ, ಮುಂದೆ ಗೊತ್ತಾಗೋದಿಲ್ಲ. ಇದೀವಲ್ಲ, ಇವಾಗ ನೆಕ್ಸ್ಟ್ ಏನಾಗುತ್ತೆ ಗೊತ್ತಾಗೋದಿಲ್ಲ. ಅದಕ್ಕೆ ದಿಲ್ ಹಮಾರಾ ಹೈ, ಪ್ಯಾರ್ ತುಮಾರಾ ಹೈ. ದಿಲ್ ಹಮಾರಾ ಹೈ, ಪ್ಯಾರ್ ತುಮಾರಾ ಹೈ. क्या होगा इस दिन, क्या होगा इस दिन, इस दिल में मेरा हमारा दिल खुश है. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು 16 ವರ್ಷ ಇಲ್ಲಿ ಸರ್ವಿಸ್ ಮಾಡಿದ್ದೀನಿ, ಬೇರೆ ಕಡೆ 12 ವರ್ಷ ಸರ್ವಿಸ್ ಮಾಡಿದ್ದೀನಿ. ನಮ್ಮ ಮನೆ ದೇವರು ಇಲ್ಲಿದ್ದಾರೆ, ನಮ್ಮ ಮನೆ ಮಕ್ಕಳು ಇಲ್ಲಿದ್ದಾರೆ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ.
ನಾನು ಸಾಯೋವರೆಗೂ 90% ಈ ಮಣ್ಣನ್ನು ಈ ಮಕ್ಕಳನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದು ಎಂಥವ್ರಾಗಲಿ, ಎಯಿಂದ ಝಡ್ವರೆಗೂ, ದಡ್ಡ ಇರ್ಬೋದು, ಒಳ್ಳೆಯನಿರ್ಬೋದು, ಕೆಟ್ಟನಿರ್ಬೋದು, ಅವನ ರ್ಯಾಂಕ್ ಬರೆದಿರ್ಬೋದು, ಫೇಲ್ ಆಗಿರ್ಬೋದು. ನನಗೆ ಎಲ್ಲ ಮಕ್ಕಳು ಇಷ್ಟ. ಯಾಕಂದರೆ ನಾನು ಟೀಚರು. ಯಾವ ವಿದ್ಯಾರ್ಥಿಯನ್ನು ನಾವು ದ್ವೇಷ ಮಾಡಬಾರ್ದು. ವಿದ್ಯಾರ್ಥಿಗಳು ದ್ವೇಷ ಮಾಡ್ತಾರೆ, ಅದು ಹೌದು. ಕೆಲವರಿಗೆ ನನ್ನ ಕಂಡ್ರೆ ಇಷ್ಟ, ಕೆಲವರು KRS ಅನ್ಕೊಂಡ್ರೆ ಇಷ್ಟ, ಕೆಲವರು MS ಅನ್ಕೊಂಡ್ರೆ ಇಷ್ಟ, ಕೆಲವರು BSS ಮೇಡಮ್ ಕಂಡ್ರೆ ಇಷ್ಟ. ಆದರೆ ನನಗೆಲ್ಲರೂ ಇಷ್ಟ, ಎಲ್ಲ ಮಕ್ಕಳು ಇಷ್ಟ. ಅದರಿಂದ ನನಗೆ ಸರ್ಕಾರ ಸಂಬಳ ಕೊಡ್ತು, ಆದರೆ ಶಾಲೆ ಜೀವನ ಕೊಡ್ತು. ಯಾಕಂದರೆ ಇವತ್ತು ನಾನು ಏನು ಇಲ್ಲಿ ನಿಂತ್ಕೊಂಡು ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಗಾಡಿ ಇರ್ಬೋದು, ಬಾಡಿ ಇರ್ಬೋದು, ಮನೆ ಇರ್ಬೋದು, ಎಲ್ಲವನ್ನು ಗಳಿಸಿರೋದು ಮಕ್ಕಳ ಋಣದಿಂದ ನಾನು ಇವತ್ತು ಬಂದಿದ್ದೀನಿ. ನಾನು ಭಾವಿಸಿರೋದು, ಬೇರೆಯವರು ಯಾವ ರೀತಿ ನಾನು ಭಾವಿಸಿರ್ಬೋದು. ನಾನು 36 ವರ್ಷ ಸರ್ವಿಸ್ಸು. 36 ವರ್ಷ ಸರ್ವಿಸಲ್ಲಿ ಕಡೆಯವರೆಗೂ ನಾನು ರಿಟೈರ್ಡ್ ಆದಮೇಲೆ 2025 ಜನವರಿ 30ಕ್ಕೆ ರಿಟೈರ್ಡ್ ಆಯಿತು. ಮಾರ್ಚಲ್ಲಿ ಎಕ್ಸಾಮ್ ಇತ್ತು. ನಾನು 2 ತಿಂಗಳು ಹೋಗಿದ್ದೆ. 2 ತಿಂಗಳು ಶಾಲೆಗೆ ಹೋಗಿ ನಾನು ಪಾರ್ಟ್ ಆಫ್ ವರ್ಕ್ ಮುಗಿಸ್ಕೊಂಡು ಬಂದೆ. ಯಾಕಂದರೆ ಆ ಸಬ್ಜೆಕ್ಟ್ ಅದೇ ನನಗೆ ತುಂಬ ಇಷ್ಟ. ಅದಕ್ಕೆ ಅಲ್ಲಿ ಯಾವತ್ತೂ ಅಷ್ಟೇ ಒಬ್ಬ ಟೀಚರು ಕ್ಲಾಸ್ ರೂಮಲ್ಲಿ ಹೀರೋ ಆಗಬೇಕು. ಒಬ್ಬ ಟೀಚರು ಒಬ್ಬರು ಹೀರೋ ಆದರೆ ಕ್ಲಾಸ್ ರೂಮಲ್ಲಿ ಇರೋ ಮಕ್ಕಳೆಲ್ಲ ಹೀರೋ ಆಗ್ತಾರೆ. ಒಬ್ಬ ಟೀಚರು ವಿಲನ್ ಆದರೆ ಕ್ಲಾಸ್ ರೂಮಲ್ಲಿ ಇರೋರೆಲ್ಲ ವಿಲನ್ ಆಗ್ತಾರೆ ಸಮಾಜಕ್ಕೆ. ಆದರ್ಶ ಶಿಕ್ಷಕರಾಗಬೇಕು, ವೃತ್ತಿಯನ್ನು ಗೌರವಿಸಬೇಕು, ಮಕ್ಕಳನ್ನು ಗೌರವಿಸಬೇಕು. ಅದರಿಂದ ಇಲ್ಲಿ ಕೂಗೂರಲ್ಲಿ ಮಕ್ಕಳನ್ನು ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಸತ್ಯ ಹೇಳ್ತೀನಿ, ಕೂಗೂರಲ್ಲಿರುವ ಟೀಚರ್ಸನ್ನು ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಮಕ್ಕಳೇ ತಿಳ್ಕೊಳ್ಳಿ, ನಾನು ಹೆಬ್ಬಗೋಡಿಗೆ ಹೋದಾಗ 600ರಿಂದ 700 ಜನ ಮಕ್ಕಳು, 15ರಿಂದ 20 ಜನ ಟೀಚರ್ಸು. 600ರಿಂದ 700 ಜನ ಮಕ್ಕಳು, 15ರಿಂದ 20 ಜನ ಟೀಚರ್ಸು. ಪಾಠ ಮಾಡಿದ್ದೀವಿ, ಹೋಗಿದ್ದೀವಿ. ಇದಕ್ಕಿಂತ ಡಬಲ್ ತ್ರಿಬಲ್ 4 ಟೆಸ್ಟ್ ಮಾಡಿದ್ದೀವಿ. ನೈಟ್ ಕ್ಲಾಸ್ ಜನವರಿಯಿಂದ ಮಾರ್ಚ್ವರೆಗೂ ನೈಟ್ ಕ್ಲಾಸ್ ಮಾಡಿದ್ದೀವಿ 10th ಮಕ್ಕಳಿಗೆ. 5:15 4:15 ಕ್ಲಾಸ್ ಬಿಟ್ಟರೆ ಕಾಯ್ತಾ ಇದ್ವಿ. ಸಿನಿಮಾದಲ್ಲಿ ಟಿಕೆಟ್ ತಗೊಂಡ್ವಿ, ಮೇಡಮ್ನವ್ರು ಯಾವಾಗ ಬಿಡ್ತಾರೆ ಅಂದ್ಬಿಟ್ಟು. ಅವ್ರು ಹೋದ್ಮೇಲೆ ನಾವು ಕ್ಲಾಸ್ ತಗೊಳ್ತಾ ಇದ್ವಿ. ತಿರ್ಗಾ ನೆಕ್ಸ್ಟು ನರೇಂದ್ರ ಅಂಥವ್ರು ತಗೊಂಡು ಮಕ್ಕಳಿಗೆ ಟಿಫನ್ ವ್ಯವಸ್ಥೆ ಮಾಡಿಬಿಟ್ಟು 6 ಗಂಟೆಗೆ ಟಿಫನ್ ಕೊಟ್ಬಿಟ್ಟು ಕುತ್ಕೊಡ್ರ ಅಂತ ಬಾಯಿಸ್ನ 8:00ವರೆಗೆ ಮಾಡ್ತಾ ಇದ್ವಿ. ಅದು ಮಾಡ್ತಾ ಇದ್ವಿ ಅಂತ ಹೇಳಬಾರ್ದು, ಒಂದು ನಮಗೆ ಇಷ್ಟ. ಆಮೇಲೆ ಟೀಚರ್ಸು ಅಷ್ಟೇ, ನೀವು ತಗೊಳ್ಳಿ ಮೇಡಮ್, ನೀವು ಬಿಡಿ ಮೇಡಮ್ ಅಂತ ಹೇಳಿಲ್ಲ. ನೀವು ತಗೊಳ್ಳಿದ್ರೆ ಹೋಗಿ ಮೇಡಮ್, ನಮ್ಗೆ ಲಾಭ ಬರ್ತದೆ ಅಂತ ಹೇಳಿ, ನನ್ನ ಸಬ್ಜೆಕ್ಟು ನನ್ನ ಮಾರ್ಕ್ಸ್ ಜಾಸ್ತಿ ಬರುತ್ತೆ. ಆ ಥರ ನಾವು ಮಾಡಿದ್ರೂ ನಾವು ಅನ್ಕೋಬಾರ್ದು, ಹೇಳ್ಬಾರ್ದು. ಆ ಗ್ರ್ಯಾಟಿಟ್ಯೂಡು ಶಿಕ್ಷಕರಲ್ಲೂ ಇಲ್ಲ, ಮಕ್ಕಳಲ್ಲೂ ಇಲ್ಲ, ನಮ್ಮ ತಾಯನಿಗೂ ಇಲ್ಲ, ದೇವರನಿಗೂ ಇಲ್ಲ. ಕನ್ನಡ ಮೀಡಿಯಂ ಮಕ್ಕಳು, ಹಳ್ಳಿ ಮಕ್ಕಳು ಇವತ್ತು ಸೂಪರ್ ಆಗಿದ್ದೀರಾ. ಯಾಕೆ? ನಿಮ್ಮಲ್ಲಿ ಕಲ್ಮಶ ಇಲ್ಲ, ಬೆಳಿಬೇಕು, ವರಿಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ಇರೋದು. ಇವತ್ತು ಕನ್ನಡ ಮೀಡಿಯಂ ಮಕ್ಕಳು MBBS ಮಾಡಿದ್ದಾರೆ, MDಗಳಾಗಿದ್ದಾರೆ, ಲೆಕ್ಚರ್ಸ್ ಆಗಿದ್ದಾರೆ, ಪ್ರೊಫೆಸರ್ ಆಗಿದ್ದಾರೆ. ಯಾಕ್ರಿ ಆಗೋದಿಲ್ಲ ಕನ್ನಡ ಮೀಡಿಯಮಲ್ಲಿ ಆಗಿರೋ ಮಕ್ಕಳು? ನಾವು ಮಾಡಿರ್ಬೋದು ಅಷ್ಟೇ, ಅದ್ರ ಪ್ರಯತ್ನ ನಿಮ್ಮದು. ನಾವು ಪಾಠ ಮಾಡಿದ್ವಿ. ಅದರಿಂದ ಈ ಪಕ್ಕದಲ್ಲಿ ಒಬ್ರು ನಿಂತಿದ್ದಾರೆ, ಗೊತ್ತಾಯಿತು. ಎಲ್ಲ ರೂಮ್ಗಳು ಮಕ್ಕಳು. ಮಮತಾ ಅಂತ ನನಗೆ ತುಂಬ, ಅವಳು ನೋಡೋಕ್ಕೂ ಬ್ಯೂಟಿಫುಲ್ಲು, ಅವಳ ಹ್ಯಾಂಡ್ ರೈಟಿಂಗು ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿ ಬರ್ತಾರೆ. ನಾನು ರೆಫರೆನ್ಸು ಕಾಂಟೆಸ್ಟ್ ಕೊಡ್ತಾ ಇದ್ದೆ, ಹೂ ಸೆಟ್ ಟು ಹೋಮ್ ಅಂತ. ಅವಳು ಮುತ್ತುಗಳು ಬರೋಂಗೆ ಬರೀತಾ ಇರಲಿ ಹ್ಯಾಂಡ್ ರೈಟಿಂಗ್ ಮಮತಾ. ಇನ್ಯಾರು ಬರೀತಾ ಇಲ್ಲ, ಅಷ್ಟು ಚೆನ್ನಾಗಿ ಬರೀತಾ ಇದ್ರು ಎಲ್ಲ ಮಕ್ಕಳು. ಕೆಲವು ನಮಗೆ ಅದು ನೋಡಿದಾಗ ಜ್ಞಾಪಕ ಬರುತ್ತೆ ಒಂದೊಂದು ಇನ್ಸಿಡೆಂಟು. ಆಮೇಲೆ ಬಾಯ್ಸು ಮಾಡ್ತಾರೆ, ಇಲ್ಲ ಮಾತಾಡ್ತಾರೆ ನರೇಂದ್ರ. ಅಲ್ಲೇ ಹಿಂದ್ಗಡೆ ಕೂತ್ಕೊಂಡ್ರು ಬಾಯ್ಸು, ಅವ್ರಿಗೆ ಮಾತಾಡೋದಿಲ್ಲ, ಮನೆಯಲ್ಲಿ ಹೆಂಗಸರ ಹತ್ರ ಮಾತಾಡ್ತಾರೆ. ಏನೋ ಮಾಡ್ತಾ ಇದೀಯಾ ನಿಕ್ಷೇಮ್ ಸಭೆ ಅಂತ ಅಲ್ಲಿ ಮಾತಾಡ್ತಾರೆ, ಇಲ್ಲಿ ಮಾತಾಡೋದು. ಹೆಣ್ಮಕ್ಳು ಚೆನ್ನಾಗಿ ಮಾತಾಡೋರು. ಇಲ್ಲಿ ನಾನು ಅವರ ಪರಿಚಯ ಮಾಡಿಕೊಂಡಾಗ 2 ವಿಷಯ ನೋಡಿದೆ. ಬಾಯ್ಸ್ ಇನ್ನೂ ಹಿಂದ್ಗಡೆ ಇದ್ದಾರೆ, ಹೆಣ್ಮಕ್ಳು ಭಾರಿ ಮುಂದೆ ಇದ್ದಾರೆ. ಇವ್ರ ಮಕ್ಳು MBBS ಆಲ್ರೆಡಿ 2 ಮಕ್ಕಳಿಗೆ ಮದುವೆ ಮಾಡ್ತಾ ಇದ್ದಾರೆ. ಅವರು LKG, UKG, 2KG, 1KG ಇನ್ನೂ ಅಲ್ಲೇ ಇದ್ದಾರೆ ಬಾಬು.
ಯಾಕಂದ್ರೆ ಲೇಟ್ ಮ್ಯಾರೇಜು, ಗಂಡಸರಿಗೆಲ್ಲ ಲೇಟ್ ಮ್ಯಾರೇಜು, ಹೆಂಗಸರಿಗೆ ತುಂಬ ಖುಷಿ ಆಯ್ತಮ್ಮ. ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀರಾ, ಸಂಸ್ಕಾರ ಕೊಡಿ ಫಸ್ಟ್. ಚೈತ್ರ ಮೇಡಮ್ ಅವರೇ ಹಾಗೂ ಸುನೀತಾ ಲಕ್ಷ್ಮಣ್ ನಾಯಕ್ ಮೇಡಮ್ ಅವರೇ, ಸುಧಾಮಣಿ ಮೇಡಮ್ ಅವರೇ ಹಾಗೂ ಮುಕ್ತಪ್ಪ ಅಂಜಿಗೆ ಅವರೇ, ಪ್ರಭಾವತಿ ಮೇಡಮ್ ಅವರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ನಾನು ಏನು ಮಾತಾಡಬೇಕು ಅಂತ, ಯಾಕಂದರೆ ನಾನು ಹೇಳಿ ಕೇಳಿ ಲೆಕ್ಕದ ಮಾಸ್ಟ್ರು. ಆವಾಗಲೇ ತಾವುಗಳ ಅನಿಸಿಕೆಯಲ್ಲಿ ಹೇಳಿದ್ದೀರ. ಸೊ ಲೆಕ್ಕವನ್ನು ಕಲಿಸುವಾಗ ಸೊ ಏನೇನು ಪನಿಷ್ಮೆಂಟ್ ಸಿಕ್ಕಿತ್ತು ಎಲ್ಲ ನೀವು ನೆನಪು ಮಾಡ್ಕೊತಾ ಇದ್ದೀರಾ. ಶಿಲ್ಪ ಹೇಳ್ತಾ ಇರ್ತಾಳೆ, ಫೋನ್ ಮಾಡಿದಾಗೆಲ್ಲ ಹೇಳ್ತಾಳೆ, ನಮ್ಗೆ ನೆನಪಾಗತ್ತೆ ನಿಮ್ಮ ಏಟುಗಳು, ಫಸ್ಟ್ ನೆನಪಾಗತ್ತೆ ನನ್ನ ಏಟುಗಳು ಅಷ್ಟೇ. ಯಾಕಂದರೆ ಇಲ್ಲಿ ಆವಾಗ ನೀಲಗಿರಿ ತೋಪಿತ್ತು, ಅಲ್ಲಿಂದ ತಗೊಂಬರ್ರ ಕೋಲಕ್ಷ ಅಂತ ಹೇಳ್ಬಿಟ್ಟು ತಂದುಬಿಟ್ಟು ಚೆನ್ನಾಗಿ ಬರ್ತಾ ಇದ್ದೀವಿ. ಆ್ಯಕ್ಚುಲಿ ಇಟ್ಟಿದ್ದೀರಾ? ಸೊ ಅದರ ಉದ್ದೇಶ ಇಷ್ಟೇ, ನೀವು ಕಲೀರಿ ಅಂದರೆ ಭಯದಿಂದಾದರೂ ಕಲೀರಿ ಅಂತ ಫಸ್ಟು ನಿಧಾನವಾಗಿ ಹೇಳ್ತೀವಿ. ಸೊ ನಿಧಾನವಾಗಿ ಆಗಲಿಲ್ಲ ಅಂದರೆ ಆವಾಗ ಸೊ ಭಯದಿಂದಾದರೂ ಕಲಿಸ್ಬೇಕು ಅನ್ನುವಂಥದ್ದು ನಮ್ಮ ಅನಿಸಿಕೆ. ಸೊ ಹಾಗಾಗಿ ಆ ಉದ್ದೇಶದಿಂದ ಹೊರತು ಯಾರ ಮೇಲೂ ಯಾವ ದ್ವೇಷವೂ ಇರಲ್ಲ. ಆವಾಗ KR ಹೇಳಿದ್ರಂತ, ಮಕ್ಕಳ ಮೇಲೆ ಶಿಕ್ಷಕರಿಗೆ ಯಾವ ದ್ವೇಷವೂ ಇರಲ್ಲ. ಆ್ಯಕ್ಚುಲಿ ಕಲೀಲಿ ಅನ್ನುವಂಥದ್ದು ಒಂದೇ ಭಾವನೆ ಬಿಟ್ಟರೆ ಬೇರೆ ಯಾವುದೂ ಇರಲ್ಲ. ಸೊ ಈ ಒಂದು ಕಾರ್ಯಕ್ರಮವನ್ನು ತಾವು ಏರ್ಪಡಿಸಿದ್ದೀರ. ಅಂದರೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಬೇಕಾದ್ರೆ ಅದರ ಹಿಂದಿನ ಶ್ರಮ ಅದು ತುಂಬ ಇರುತ್ತೆ. ಯಾಕಂದರೆ ಕಾರ್ಯಕ್ರಮ ಒಂದು ದಿವಸ, ಆದರೆ ಅದನ್ನು ಆಯೋಜನೆ ಮಾಡಲಿಕ್ಕೆ ತಿಂಗಳಾನುಗಟ್ಟಲೆ ಹಿಡಿತದೆ. ಈಗ ನಿಮ್ಮನ್ನೆಲ್ಲ ಹೀಗೆ ಸೇರಿಸ್ಬೇಕಾದ್ರೆ ಅದು 1-2 ವರ್ಷದ ಶ್ರಮ ಅಲ್ಲ. ನನಗೆ ಗೊತ್ತಿದ್ದ ಹಾಗೆ ಶಿಲ್ಪ ಸಾಧಾರಣ 2018 ಅವಳ ಬಾಯಲ್ಲೇ ನಾನು ಕೇಳಿದ್ದೆ ಒಂದು ಸರ್ತಿ. 2018ರಲ್ಲಿ ಮಾರ್ಚ್ ತಿಂಗಳಲ್ಲಿ ನರೇಂದ್ರ ಆ್ಯಂಡ್ ಶಿಲ್ಪ, ಆವಾಗ ಮೊಬೈಲ್ ಅಷ್ಟು ಬಳಕೆ ಇರಲಿಲ್ಲ, ಎಲ್ಲರ ಹತ್ರ ಮೊಬೈಲ್ ಇರಲಿಲ್ಲ ಹೇಳಬೇಕು ಅಂತ ಹೇಳಿದರೆ. ಅಂತಹ ಒಂದು ಪರಿಸ್ಥಿತಿಯಲ್ಲೂ ಕೂಡ ನಿಮಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನು ಒಟ್ಟು ಮಾಡಿ ಫಸ್ಟ್ ಟೈಮ್ ಅವಳಿಗೆ ಸೇರಿಕೊಂಡಿರೋದು ಬರೀ 21 ಜನ ಮಾತ್ರ ಅಲ್ಲ, 21 ಜನ ಮಾತ್ರ ಸ್ಪಂದನೆ ಸಿಕ್ಕಿದ್ದು. ತರಗತಿ ಕೋಣೆಯಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾಳೆ. ನನಗೆ ಕಾರಣಾಂತರದಿಂದ ನಾನು ಊರಿಗೆ ಹೋಗಿದ್ದೆ ಆ ಟೈಮಲ್ಲಿ. ಆ್ಯಕ್ಚುಲಿ ಆಮಂತ್ರಣ ಕೊಟ್ಟಿದ್ದು ನನಗೆ ಬರಲಿಕ್ಕಾಗಲಿಲ್ಲ, ನಾನು ಊರಿಗೆ ಹೋಗಿದ್ದೆ, ನಮ್ಮ ತಾಯಿಗೆ ಹುಷಾರಿಲ್ಲ ಅಂತ. ಸೊ ಹಾಗಾಗಿ ನಾನು ಬರಲಿಲ್ಲ, ಅದನ್ನು ಮಿಸ್ ಮಾಡಿಕೊಂಡೆ ಆ್ಯಕ್ಚುಲಿ. ಸೊ ಅಲ್ಲಿಂದ ಪ್ರಾರಂಭವಾದಂತಹ ಒಂದು ಪ್ರಯಾಣ ಎನ್ನುವಂಥದ್ದು ಇಲ್ಲಿಯ ತನಕ ಬಂದು ನಿಂತಿದೆ. ನಂತರ 2018 ಆದಮೇಲೆ 19ಕ್ಕೆ ನೀವು ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ರಿ ಅನ್ಸುತ್ತೆ, ಗುರುವಂದನಾ ಕಾರ್ಯಕ್ರಮ, ದೊಡ್ಡದಾಗಿ ದೊಡ್ಡ ಮಟ್ಟದಲ್ಲಿ. ಸಾಧಾರಣವಾಗಿ ಅದಕ್ಕಿಂತ ಮೊದಲು ಯಾವ ಶಾಲೆಯಲ್ಲೂ ನಾನು ಎಲ್ಲೂ ಕೇಳಲಿಲ್ಲ. ಆ್ಯಕ್ಚುಲಿ ಗುರುವಂದನಾ ಕಾರ್ಯಕ್ರಮ ಆಯೋಜನೆ ಆಗಿರುವಂಥದ್ದು ನಾನು ಯಾವ ಶಾಲೆಯಲ್ಲೂ ಕೇಳಿರಲಿಲ್ಲ. ನಿಮ್ಮಿಂದ ಪ್ರೇರಣೆಯಾಗಿ ಕೆಲವು ಶಾಲೆಗಳಲ್ಲಿ ಮಾಡಲಿಕ್ಕೆ ಶುರು ಮಾಡಿದ್ರು, ಅದು ನ್ಯೂಸ್ ಪೇಪರಲ್ಲೂ ಬರಲಿಕ್ಕೆ ಶುರುವಾಯಿತು. ಅಂದರೆ ಆ ಪ್ರೇರಣೆ ಹೇಗಿರುತ್ತೆ ಅನ್ನೋದನ್ನು ಸ್ಟಾರ್ಟ್ ಮಾಡಲಿಕ್ಕೆ, ಅಂದರೆ ನರೇಂದ್ರ ಆ್ಯಂಡ್ ಶಿಲ್ಪಾ ಟೀಮ್ ನಿಜವಾಗ್ಲೂ ನಿಮ್ಮನ್ನೆಲ್ಲ ಹಿಡಿದಿಟ್ಕೊಂಡಿದ್ದಾರೆ. ಅದನ್ನು ಆ ಶಕ್ತಿ ಎಲ್ಲರಿಗೂ ಬರೋದಿಲ್ಲ ಅದು ಆ್ಯಕ್ಚುಲಿ. ಆ ಒಂದು ಟೈಮಲ್ಲಿ 40 ಜನನ್ನ ಸೇರಿಸಿದ್ದಾರೆ ಆ್ಯಕ್ಚುಲಿ. ನಾನು ಫೋನ್ ಮಾಡಿ ಕೇಳ್ತಾ ಇರ್ತೀನಿ, ಎಷ್ಟು ಜನ ನಿಮಗೆ ಸ್ಪಂದನೆ ಕೊಟ್ಟರು, ಎಷ್ಟು ಜನ ಬರ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ಅಂತ. 40 ಜನ ಫಸ್ಟ್ ಮೀಟಿಂಗ್ ಮಾಡಿದಾಗ ಬಂದಿದ್ರು ಅಂತ ಹೇಳಿದರು. ಆದರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು 30 ಜನ ಅನ್ಸುತ್ತೆ, ಅದರಲ್ಲೂ 10 ಜನ. ಅಂದರೆ ಶಿಲ್ಪ ಯಾವ ರೀತಿಯಲ್ಲಿ ಫಾಲೋ ಅಪ್ ಮಾಡ್ತಾಳೆ ಅಂದರೆ, ಇವತ್ತು ನನಗೆ ಬೆಳಿಗ್ಗೆನೂ ಫೋನು ಕೊಟ್ಟಿದ್ದೀರಾ ಸರ್ ನೀವು ಅಂತ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ. ಅಂದರೆ ಆ ಮುಂದಾಳತ್ವ ಇದೆಯಲ್ಲ, ಅದು ಮೋಸ್ಟ್ಲಿ ರಾತ್ರಿ ನಿದ್ದೆ ಮಾಡಿರ್ಲಿಕ್ಕಿಲ್ಲ, ನಿದ್ದೆ ಬರಲ್ಲ. ಯಾಕಂದರೆ ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅನ್ನುವಂತಹ ಆ ಒಂದು ಇದರಿಂದಾಗಿ ನಿದ್ದೆನೂ ಮಾಡಿರಲ್ಲ. ಅಂದರೆ ಅದರ ಶ್ರಮ ಹಾಗೆ ಇರುತ್ತೆ. ನೀವುಗಳು ಕೂಡ ಹಾಗೆ ಅದೇ ರೀತಿಯಲ್ಲಿ ಸಾಥನ್ನು ನೀವು ಅವರಿಗೆ ಕೊಟ್ಟಿದ್ದೀರಾ. ಸೊ ಈ ಒಂದು ಕಾರ್ಯಕ್ರಮ ಎನ್ನುವಂಥದ್ದು ಹೀಗೆ ಯಶಸ್ವಿಯಾಗಿ ನಡ್ಕೊಂಬರಲಿ. ಯಾಕಂದರೆ ಅವರಿಗೆ ಇನ್ನೊಂದು ಆಸೆ ಇದೆ, ಈ ಶಾಲೆ ಇಲ್ಲಿ ಉಳ್ಕೋಬೇಕು ಅಂತ. ಈ ಶಾಲೆಗಾಗಿ ಹಲವು ಕಾರ್ಯಕ್ರಮಗಳನ್ನು ನೀವು ಏರ್ಪಡಿಸಿದ್ದೀರಾ. ಮಕ್ಕಳಿಗಾಗಿ ಯೂನಿಫಾರ್ಮನ್ನು ಕೊಟ್ಟಿರ್ಬೋದು, ಅಥವಾ ನೋಟ್ ಪುಸ್ತಕವನ್ನು ಹಂಚಿರ್ಬೋದು, ಅಥವಾ ಮಕ್ಕಳ ಫೀಸನ್ನು ಕೆಲವೊಮ್ಮೆ ಒಂದ್ಸತಿ ಹೇಳಿದ್ಲು, ಮಕ್ಕಳ ಫೀಸನ್ನು ಕೂಡ ನಾವು ನಮ್ಮ ಸಂಘದಿಂದ ನಾವು ಮಾಡ್ತಾ ಇದ್ದೀವಿ ಅಂತ. ಖಂಡಿತ ಇದೆಲ್ಲ ದೊಡ್ಡ ಮನಸ್ಸು ನಿಮ್ಮದು. ನನಗೆ ಅವರ ಹೆಡ್ ಮಾಸ್ಟರ್ ಕೂಡ ಸಿದ್ದರಾಜು ಸರ್, ನನ್ನ ಆತ್ಮೀಯ ಸ್ನೇಹಿತರೆ, ಅವರು ನನಗೆ ಹೇಳ್ತಿರ್ತಾರೆ, ಇಲ್ಲ ಸರ್ ನಿಮ್ಮ ವಿದ್ಯಾರ್ಥಿಗಳು ಮಾತ್ರ ತುಂಬ ಒಳ್ಳೆಯವರು, ನಾನು ಏನೇ ಕೇಳಿ ಕೂಡ ಅವರು ಮಾಡಿಕೊಡ್ತಾರೆ, ನಾನು ಇಲ್ಲ ಅನ್ನುವಂಥ ಪ್ರಶ್ನೆನೇ ಅವರಿಗೆ ಇಲ್ಲ. ನಮಗೆ ನಾಚಿಕೆ ಆಗುತ್ತೆ ಕೇಳಲಿಕ್ಕೆ, ಯಾಕಂದರೆ ನಮ್ಮ ಶಾಲೆಯ ಫಲಿತಾಂಶನೂ ಕಡಿಮೆ ಇದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳ ಸಂಖ್ಯೆನೂ ಕಡಿಮೆ ಇದೆ ಅಂತ ಹೇಳ್ತಾ ಇರ್ತಾರೆ. ನನಗೆ ಸಿಗ್ತಾ ಇರ್ತಾರೆ, ಅವಾಗ ಸಿಗ್ತಾ ಇರ್ತಾರೆ. ಬೆಳಿಗ್ಗೆನೂ ಕೂಡ ನನಗೆ ಫೋನ್ ಮಾಡಿದ್ರು. ಆ್ಯಕ್ಚುಲಿ ನಾನು ಕಾರಣಾಂತರದಿಂದ ಬರಲಿಕ್ಕಾಗಲ್ಲ, ಹೇಳಿ ಶಿಲ್ಪಂಗೆ ಬೇಜಾರು ಮಾಡ್ಕೋಬಾರ್ದು ಅಂತ ಅಲ್ಲಿ ಕಮಿಷನರ್ ಆಫೀಸಲ್ಲಿ
ಅವರ ಒಬ್ಬರು DDPI ಕ್ಯಾಡರ್ ಕರೆದಿದ್ದಾರೆ ನೀವು, ಹಾಗಾಗಿ ಅಲ್ಲಿಗೆ ಹೋಗಬೇಕಾಗಿತ್ತು ನನಗೆ, ಹಾಗಾಗಿ ನನಗೆ ಬರಲಿಕ್ಕಾಗಿಲ್ಲ ಅಂತ ಮಾತನ್ನು ಅವರು ಹೇಳಿದರು. ಸೊ ಹಾಗಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಅಷ್ಟು ಸುಲಭದ ಮಾತಲ್ಲ, ಅದರ ಹಿಂದಿನ ಪರಿಶ್ರಮ ಎನ್ನುವಂಥದ್ದು ತುಂಬ ತುಂಬ ದೊಡ್ಡದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವುಗಳೆಲ್ಲ ಯಾಕಂದರೆ ಪರಿಚಯನ ನೀವು ಮಾಡಿಕೊಟ್ರಿ, ನಮಗೆ ಆಶ್ಚರ್ಯ ಆಯಿತು. ಯಾಕಂದರೆ ಒಳ್ಳೆಯ ಪೊಸಿಷನಲ್ಲಿದ್ದೀರಾ ನೀವುಗಳು, ನಿಮ್ಮ ಮಕ್ಕಳು ಕೂಡ ಒಳ್ಳೆಯ ಎಜುಕೇಷನನ್ನು, ಕೆಲವರೆಲ್ಲ MBBS ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಈ ಮಠದಲ್ಲಿ ಬೆಳೆದಿದ್ದಾರೆ ಅಂತ ಹೇಳಿದರೆ ಆಸೀನರಾಗಿರ್ತಕ್ಕಂಥ ನನ್ನ ನೆಚ್ಚಿನ ಬಾಂಧವರೇ, ಇದುವರೆಗೂ ಒಳ್ಳ ಸರು ಮತ್ತು BSS ಮೇಡಮ್ಮು, ಕೆ ಆರ್ ಎಲ್ಲರೂ ಸಹ ಕೂಗೂರು ಸ್ಕೂಲಿನ ಮತ್ತು ಕೂಗೂರು ವಿದ್ಯಾರ್ಥಿಗಳ ಬಗ್ಗೆ ಅವರ ಅನಿಸಿಕೆಗಳನ್ನು ಹೇಳಿದ್ದಾರೆ. ಅದು ನಿಜವಾಗಿ ಮೆಚ್ಚತಕ್ಕಂಥದ್ದು. ನೋಡಿ, ನಾನು 1994ರಿಂದ 2004ವರೆಗೂ ಸಹ ಈ ಸ್ಕೂಲಲ್ಲಿ ಕೆಲಸ ಮಾಡಿದೆ. ಒಟ್ಟು 13 ವರ್ಷಗಳ ಕಾಲ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀನಿ. ಆದರೆ ಇಲ್ಲಿ ಇರ್ತಕ್ಕಂಥ ಸಂತೋಷ, ನೆಮ್ಮದಿ ಬೇರೆ ನಾನು ಕಾಲೇಜ್ಗೆ ಹೋಗಿದ್ರೂ ಸಹ ಸಿಗಲಿಲ್ಲ. ಅಲ್ಲೂ ಸಹ ಹೇಳ್ತಿರ್ತೀನಿ, ಕೂಗೂರು ಮಕ್ಕಳು ಹೇಗಿದ್ರು, ಮತ್ತು ಇಲ್ಲಿ ನಾವು ಪಾಠ ಪ್ರವಚನಗಳನ್ನು ಯಾವ ರೀತಿ ಮಾಡ್ತಿದ್ವಿ, ಆ ಮಕ್ಕಳು ಎಷ್ಟು ಆಸಕ್ತಿಯಿಂದ ಕಲಿತಿದ್ರು ಅಂತ ಆ ಕಾಲೇಜು ಮಕ್ಕಳಿಗೆ ಹೇಳ್ತಿರ್ತೀನಿ. ಆದರೂ ಸಹ ಅವರು ನೋಡಿ, ಬಸ್ಸಲ್ಲಿ ಹೋದಾಗ ಅಕ್ಕಪಕ್ಕ ನಿಂತಿದ್ರು ಸಹ ಆ ಮಕ್ಕಳು ಯಾರು ಅಂತ ಮಾತಾಡೋದು. ಅದೇ ನಮ್ಮ ಕೂಗೂರು ಮಕ್ಕಳು ಬಂದ ತಕ್ಷಣ ಎಷ್ಟು ಪ್ರೀತಿಯಿಂದ ಆತ್ಮೀಯತೆಯಿಂದ ನೀವು ಬರ್ಮಾಡ್ಕೊಳ್ತೀರಾ, ಅದೇ ನಮ್ಗೆ ಸಂತೋಷ. ಅದರಿಂದ ಈ ಸ್ಕೂಲಿನ ಮತ್ತು ಈ ಮಕ್ಕಳನ್ನ ನಾವು ನಮ್ಮ ಜೀವ ಇರೋರ್ಗೂ ಸಹ ನಾವು ಮರೆಯೋಕ್ಕೆ ಸಾಧ್ಯನೇ ಆಗಲ್ಲ, ಅಷ್ಟು ವಿಶ್ವಾಸ ಇದೆ. ನಾನು 94ರಲ್ಲಿ ಬಂದು ಇಲ್ಲಿ ಕೂಗೂರು ಶಾಲೆಗೆ ಇಲ್ಲಿ ಬಂದಾಗ ಸರಿಯಾಗಿ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ, ಅದೆಲ್ಲ ನಿಮಗೂ ಸಹ ಗೊತ್ತೇ ಇದೆ. ಮತ್ತು ಸುತ್ತು ಸಹ ತೋಪುಗಳು, ನಡ್ಕೊಂಬರೋಕ್ಕೂ ಸಹ ಕಷ್ಟ ಆಗ್ತಿತ್ತು. ನಾನು BSS ಮೇಡಮು, SLN ಮೇಡಮು 3 ಜನ ಒಟ್ಟಿಗೆ ಬರ್ತಾಯಿದ್ವಿ. ತೋಪು ಇರೋ ಕಡೆ ಸ್ವಲ್ಪ ಓಡಾಡಿ ಬರ್ತಾಯಿದ್ವಿ. 1-2ನೇ ಸಾಲಿನ ವಿದ್ಯಾರ್ಥಿನಿಯರ ಬಳಗದವರೇ, ಶಿಲ್ಪಾ ಮತ್ತು ನರೇಂದ್ರ ಗುರು ಹೆಸರು ಯಾಕೆ ತಗೊಳ್ತಾ ಇದ್ದೀವಿ ಅಂತಂದರೆ, ಮುಂಚೂಣಿಯಲ್ಲಿ ಅಂತಂದರೆ ಶಿಲ್ಪನಲ್ಲಿ ಗಟ್ಟಿತನ ಅನ್ನೋದೊಂದು ಏನಿದೆಯಲ್ಲ, ಯಾವುದೇ ಒಂದು ಕೆಲಸವನ್ನು ಹಿಡ್ಕೊಂಡ್ರೆ ಅದನ್ನು ಪೂರ್ಣ ಆಗೋವರೆಗೂ ಬಿಡಲ್ಲ ಅನ್ನೋ ಒಂದು ಮನಸ್ಥಿತಿ ಎಲ್ಲರಲ್ಲೂ ಕೂಡ ಇದೆ. ಈ ವರ್ಷದ ಒಂದು ಅವಧಿಯಲ್ಲಿ ನಿಜವಾಗ್ಲೂ ಮೊನ್ನೆ ಒಂದು ಸಾರಿ ವಾಟ್ಸಪ್ಪಲ್ಲಿ ಹಾಕಿದಳು, ಏಯ್ ಬರ್ರೋ, ಎಲ್ಲೆಲ್ಲಿದ್ದೀರಿ, ನೀವು ಬರಲೇಬೇಕು. ಅಲ್ಲ, ಒಂದು ಯಾಕೆ ಆ ಮಾತಿನಲ್ಲಿ ಸಿಟ್ಟು, ಆಕ್ರೋಶ ನಿಮಗೂ ಬರಲಿಕ್ಕಿಲ್ಲ ಅಂತ ಅನಿಸುತ್ತೆ, ನಮಗಂತೂ ಖಂಡಿತ ಬರಲ್ಲ. ಈ ಪ್ರೀತಿಯಿಂದ ನಿಮ್ಮನ್ನು ಒಂದುಗೂಡಿಸ್ಲಿಕ್ಕೆ, ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಒಂದು ನಿರ್ಧಾರವನ್ನು ಮಾಡಿ ಇವತ್ತಿನ ದಿವಸ ನಮ್ಮನ್ನೆಲ್ಲರನ್ನ, ಶಿಕ್ಷಕ ಬಳಗದವ್ರನ್ನ ಮತ್ತು ವಿದ್ಯಾರ್ಥಿಯ ಸಮೂಹಗಳನ್ನು ಇಲ್ಲಿ ತೊಗೊಂಡು ಸೇರಿಸಿದಾಳಲ್ಲ, ಇದಕ್ಕಿಂತ ಸೌಭಾಗ್ಯ ಇನ್ಯಾವುದೂ ಇಲ್ಲ. ಮತ್ತು ಕೂಗೂರು ಸರ್ಕಾರಿ ಪ್ರೌಢಶಾಲೆಯ ಒಂದು ಆವರಣದಲ್ಲೇ ಇಂಥ ಒಂದು ಕಾರ್ಯವನ್ನು ಆಯೋಜನೆ ಮಾಡಬೇಕು ಅಂತಂದರೆ, ಇಲ್ಲಿನ ಒಂದು ನೆಲದ ಗುಣ ಏನಿದೆ ನಿಜಕ್ಕೂ ಎಲ್ಲ ಕಡೆನೂ ಕೂಡ ಇದು ಯಾವುದೋ ಒಂದು ವಿಚಾರವನ್ನು ಪ್ರಚಾರ ಆಗಬೇಕು ಅಂತಂದರೆ ಭಾಳ ವೇಗವಾಗಿ ಪ್ರಚಾರ ಆಗುತ್ತಲ್ಲ, ಆ ರೀತಿ ಪ್ರಚಾರ ಆಗ್ತಾಯಿದೆ. ಕಾರಣ ಇಷ್ಟೇ, ನಾನು ಎಲ್ಲೋ ಒಂದು ಸಾರಿ ನಮ್ಮ ಶಿಕ್ಷಕರೊಂದಿಗೆ ಹಳೆಯಬ್ರು ಇವ್ರ ಜೊತೆ ಸೇರಿದಾಗ, ಇಲ್ಲ ನಮ್ಮ ಹುಡುಗರು ಗುರುವಂದನಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಏನು ವರ್ಷ ಮಾಡ್ತಾರೆ ಅವರು, ಏನು ಬೇರೆ ಮಾಡೋ ಕೆಲಸ ಇಲ್ವಾ ಅನ್ನೋ ಸ್ಥಿತಿ ಆಗಿದೆ. ಯಾಕೆ ಅಂತಂದರೆ ನಾವು ಸುಮಾರು ವರ್ಷಗಳ ಕಾಲ ಅತ್ಯಂತ ನಿಯತ್ತಿಂದ ಕಟ್ಟುಬದ್ಧಾಗಿ ಶಿಸ್ತಿನಿಂದ ನಾವು ಕೆಲಸ ಮಾಡಿದ್ರು ಕೂಡ ಒಬ್ಬ ವಿದ್ಯಾರ್ಥಿನೂ ಕೂಡ ನಮ್ಮನ್ನು ಕರೆದು ಗುರುವಂದನಾ ಕಾರ್ಯಕ್ರಮ ಮಾಡಿಲ್ಲ. ಆದರೆ ನೀವು ವರ್ಷವೂ ಕರಿತಾನೆ ಇರ್ತಾರಲ್ಲ, ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಯಾವ ರೀತಿ ಇದ್ದಾರೆ ಅಂತ ಅನ್ಕೊಳ್ತಾರೆ. ಅಂದರೆ ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ ಅಂತ ಈ ಒಂದು ವೇದಿಕೆ ಮೇಲೆ ನಾವು ತಿಳ್ಕೊಬೇಕಾಗುತ್ತೆ. ನಿಜವಾಗಲೂ ನೀವು ಪ್ರಾರಂಭದಲ್ಲಿ ನಿಮ್ಮ ಒಂದು ಪರಿಚಯದೊಂದಿಗೆ
ನಿಮ್ಮ ವೃತ್ತಿನೂ ಕೂಡ ಹೇಳಿದ್ರಿ. ನಾನು ಪ್ರಾರಂಭ ಹಂತದಲ್ಲಿ ನೀವು 8ನೇ ಕ್ಲಾಸಿಗೆ ಬಂದಾಗ ನಿಮ್ಮ ಹೆಸರು ಮತ್ತು ಯಾವ ಶಾಲೆಯಲ್ಲಿ ಓದಿದ್ರಿ ಅಂತ ಕೇಳ್ತಾ ಇದ್ದೆ. ಬಹುಶಃ ನೆನಪಿದೆಯಲ್ಲೋ ಗೊತ್ತಿಲ್ಲ. ಬರೀ ಅಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಶಾಲೆಯ ಹೆಸರು ಮತ್ತು ಊರು ಇಷ್ಟು ಕೇಳ್ತಾ ಇದ್ದೆ. ಈಗ ನಿಮ್ಮ ವೃತ್ತಿನೂ ಕೂಡ ಕೇಳಿದೆ. ಆ ವೃತ್ತಿಯಲ್ಲಿ ಎಷ್ಟು ಉನ್ನತ ಮಟ್ಟದಲ್ಲಿದ್ದೀರಿ ಕೆಲವೊಬ್ಬರು ಅಂತಂದರೆ ನಿಜವಾಗಲೂ ಭಾಳ ಸಂತೋಷ ಆಯಿತು. ಒಂದು ಯಾವುದೋ ಸೋಮೇಶ್ ಅಂತ ಅವ್ರ ಮಿಸ್ಸಸ್ಸು ಡಾಕ್ಟ್ರನ್ನ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಹೆಮ್ಮೆಯಪ್ಪ. ನೀವು 3 ಜನ ಎಲ್ಲೋ ಚಿಕ್ಕತಿರ್ಪಿಯಿಂದ ಅಲ್ಲಿ ಫಲಿತಾಂಶ ಕಡಿಮೆ ಆಗಿರೋದ್ರಿಂದ ಇಲ್ಲಿಗೆ ಬಂದ್ರಿ. ಆದರೆ ಇಲ್ಲಿ ಬಂದು ನೀವು ಅಲ್ಲಿ ಈ ಶಾಲೆಗೆ ಹೆಂಗೆ ಹೊಂದಾಣಿಕೆ ಆಗಬೇಕು ಅನ್ನೋ ರೀತಿಯಲ್ಲಿ ಹೊಂದಾಣಿಕೆ ಆದ ನಂತರ ಇಲ್ಲಿ ಪಾಸಾಗಿ ಹೋಗಿ ಇವತ್ತು ಒಂದು ದಿವಸ ಒಳ್ಳೆ ಪೊಸಿಷನಲ್ಲಿದ್ದೀರಿಲ್ಲ. ಒಬ್ಬ ಯಾವನೋ ಪ್ರಿನ್ಸಿಪಾಲ್ ಇದ್ದಾನೆ ಅಂತ ಹೇಳಿದ್ರು. ಯಾರು? ಬಾಲಾಜಿ ಸರ್. ಇವೆಲ್ಲ ನಿಜವಾಗ್ಲೂ ನಾವು ಮಾಡಿರ್ತಕ್ಕಂಥ ಸೇವೆ ಅಲ್ಲ, ನೀವು ಮಾಡ್ತಕ್ಕಂಥ ಸೇವೆ ಭಾಳ ಅಪಾರವಾದದ್ದು ಅಂತ ನಮಗೆ ನಿಮ್ಮ ಮುಖಾಂತರ ಗೊತ್ತಾಗ್ತಾ ಇದೆ. ಯಾಕೆಂದರೆ ಆಗಿನ ಒಂದು ಶಿಕ್ಷಣದ ಗುಣಮಟ್ಟ ಯಾವ ರೀತಿ ಇತ್ತು ಅಂತಂದರೆ, ಇಲ್ಲಿನ ಪೋಷಕ ವರ್ಗದವರು, ಇಲ್ಲಿನ ವಿದ್ಯಾರ್ಥಿ ಬಳಗದವರು ಯಾವ ರೀತಿ ಇದ್ದರು ಅಂತಂದರೆ ಶಿಕ್ಷಕರನ್ನ ಕಂಡ್ರೆ ಭಾಳ ಪ್ರೀತಿ ಮಾಡ್ತಾಯಿದ್ರು. ಎಲ್ಲಿ ನಾವು ವಸ್ತುಗಳನ್ನು ಪ್ರೀತಿ ಮಾಡ್ತೀವೋ ಅದನ್ನು ನಮಗೆ ಭಾಳ ಹತ್ತಿರ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಿ ನಾವು ಪ್ರೀತಿಯಿಂದ ತಿರಸ್ಕಾರ ಹೊಂದುತ್ತೀವೋ ಅದನ್ನೇನು ನಾವು ಸಾಧನೆ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ನೀವು ಹೆಚ್ಚಿನ ಮಟ್ಟದಲ್ಲಿ ನಮ್ಮನ್ನು ಪ್ರೀತಿ ಮಾಡಿರೋದ್ರಿಂದ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟಿದ್ದೀವಿ. ಮೌಲ್ಯ ಆಧಾರಿತ ಶಿಕ್ಷಣ. ಈಗ ಎಂಥದ್ದಿದೆ, ಪಾಠ ಮಾಡ್ತಾ ಇರ್ತಾರೆ ಶಿಕ್ಷಕರು. ನಾನು ನೋಡಿದ್ದೀನಿ, ಇಲ್ಲಿಂದ ಬಿಟ್ಟು ಬೇರೆ ಕಡೆಗೆ ಹೋದಾಗ ಪಾಠ ಮಾಡ್ತಾ ಇರ್ತಾರೆ. ನಿನ್ನೆ ಪಾಠ ಮಾಡಿದ್ನಲ್ಲೋ ಎಲ್ಲಿಗೆ ಬಿಟ್ಟಿದ್ದೆ ಅಂದರೆ ವಿದ್ಯಾರ್ಥಿಗಳನ್ನೇ ಕೇಳ್ತಾರೆ. ನಿನ್ನೆ ನಾನು ಪಾಠ ಮಾಡಿದ್ನಲ್ಲ ಆ ಸ್ಟೋರಿ ಎಲ್ಲಿಗೆ ಬಿಟ್ಟಿದ್ದೆ ಅಂತ ಕೇಳಿ ಪ್ರಾರಂಭ ಮಾಡ್ತಾರೆ. ಆದರೆ ಅವರು ಪಾಠ ಮುಗಿಸ್ಬೇಕು ಅನ್ನೋದರಲ್ಲೇ ಇರ್ತಾರೆ ಹೊರತು ಮೌಲ್ಯಗಳನ್ನು ಬಳಸಿಕೊಂಡು ಪಾಠ ಮಾಡಿದ್ರೆ ಆ ಮಕ್ಕಳಲ್ಲಿ ತಾಯಿ ಯಾರು, ತಂದೆ ಯಾರು, ಗುರು ಯಾರು, ದೇವರು ಯಾರು, ನನ್ನ ಜನ ಯಾವುದು, ಸಮಾಜ ಯಾವುದು, ಇವೆಲ್ಲನೂ ಕೂಡ ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ದಿವಸ ನನ್ನ ಮಗನು MD ಮಾಡ್ತಿರ್ಬೋದು ಅಥವಾ ಇಂಜಿನಿಯರ್ ಆಗಿರ್ಬೋದು. ನೋಡ್ರಿ ಅವರ ಗುಣಮಟ್ಟ ಹೇಗಿರುತ್ತೆ. ತಾಯಿ ತಂದೆ ಅಂದರೆ ಏನು ಅಂತಂದರೆ ಅವ್ರಿಗೆ ಅಷ್ಟೊಂದು ಆಲಸ್ಯ ಆಸಕ್ತಿ ಇರೋದೇ ಇಲ್ಲ. ಹಾಗಾಗಿ ನೀವುಗಳು ಕೂಡ ಮೊಬೈಲಿಂದ ಮಕ್ಕಳನ್ನು ಸ್ವಲ್ಪ ದೂರ ಇಟ್ಟು ಆದಷ್ಟು ಮಟ್ಟ ದೇವರ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ, ಹಿರಿಯರ ಬಗ್ಗೆ ಗೌರವವನ್ನು ಕೊಡ್ತಕ್ಕಂಥ ಒಂದು ಮಕ್ಕಳಿಗೆ ವಿವೇಚನೆಗಳನ್ನು ಕಲಿಸುವಂಥ ಒಂದು ಸಾಮರ್ಥ್ಯನೂ ಕೂಡ ನೀವು ಯಾಕೆಂದರೆ ಕಲ್ತಿದ್ದೀರಿ. ಆ ಒಂದು ಪ್ರಯತ್ನ ಅವರಿಗೆ ಮಾಡಿ ಮುಟ್ರಿ ಅಂತ ಹೇಳಿಬಿಟ್ಟು ನಾನು ದಯವಿಟ್ಟು ಈ ವೇದಿಕೆಯ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇವರೊಂದಿಗೆ ನಾನು ಸುಮಾರು BSS ಮೇಡಮ್ ಆಗಲಿ, ಒಳ್ಳ ಸರ್ ಆಗಲಿ, ಸುನೀತಾ ಲಕ್ಷ್ಮಣ್ ನಾಯಕ್ ಮೇಡಮ್ ಅವರಾಗಲಿ, KR ಆಗಲಿ, ಆಮೇಲೆ RM ಆಗಲಿ, ಇನ್ನೂ ಅನೇಕ ಶಿಕ್ಷಕರು ಹಳಿಬರಿದ್ದಾರೆ, ಯಲ್ಲಪ್ಪ, ಜಯಣ್ಣ, ಹೀಗೆ ಹೋಗ್ತಾ. ಯಾಕೆಂದರೆ ನಾನು 1988ರಲ್ಲಿ ಈ ಶಾಲೆಗೆ ಬಂದೆ. 2007ರಲ್ಲಿ ಈ ಶಾಲೆಯನ್ನು ನಿರ್ಗಮಿಸಿದೆ. ಅಂದರೆ ಸುಮಾರು 18 ವರ್ಷ ಈ ಕೂಗೂರು ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀನಿ ಅಂತಂದರೆ ನನ್ನಷ್ಟು ಯಾರೂ ಸಲ್ಲಿಸಿರಲಿಕ್ಕಿಲ್ಲ ಅಂತ ಅನಿಸುತ್ತೆ. ಸುಮಾರು ವಿದ್ಯಾರ್ಥಿಗಳು ಇವರು ನೀವು 2001ನೇ ಬ್ಯಾಚು ಸುಮಾರು ವಿದ್ಯಾರ್ಥಿಗಳಿದ್ದಾರೆ. ಬಹುಶಃ ನಮ್ಮ ರಾಮಚಂದ್ರ ಚೆನ್ನೈಯಿಂದ ಬಂದಿರಬೇಕೇನೋ, ಪಾಲ್ಗೊಂಡಿದ್ದು ನೀವು ಬಂದಿದ್ರಿ ಅಂತ ಬರ್ತೀವಿ ಅಂತ ಬಹುಶಃ ಹೋಗಿರ್ಬೇಕೇನೋ. ಹೀಗೆ ಹಲವಾರು ವಿದ್ಯಾರ್ಥಿಗಳಿದ್ದಾರೆ. ಹಾಗಾಗಿ ನೀವು ಕೂಡ ನಮ್ಮ ಮೇಲೆ ಅಪಾರವಾದಂಥ ಒಂದು ಪ್ರೀತಿ ವಾತ್ಸಲ್ಯವನ್ನು ಇಟ್ಕೊಂಡು ನಮ್ಮನ್ನು ವೇದಿಕೆ ಮೇಲೆ ಕೂರಿಸಿ ಆಮೇಲೆ ಈ ಹೂಗುಚ್ಚನ್ನು ಕೊಟ್ಟು ಆಮೇಲೆ ಪ್ರೀತಿಯಿಂದ ನಿಮ್ಮ ಒಂದು ಪರಿಚಯದೊಂದಿಗೆ ನಮ್ಮನ್ನು ಬೀಳ್ಕೊಟ್ರಲ್ಲ, ನಿಜವಾಗಲೂ ಇದಕ್ಕಿಂತ ಸೌಭಾಗ್ಯ ನಮ್ಗೆ ಇನ್ಯಾವುದೂ ಇಲ್ಲ. ಇದೇ ರೀತಿ ಇದರಲ್ಲಿ ಸಮಾಜ ಸೇವೆಯೊಂದಿಗೆ ಇದೇ ರೀತಿ ನಮ್ಮನ್ನು ಕರೆಸ್ರಿ. ಮತ್ತು ಇನ್ನೊಂದು ಸಾರಿ ನಿಮ್ಮ ಮುಖ ನಮ್ಮ ಮುಖ ನೋಡುವಂಥ ಸೌಭಾಗ್ಯ ಸದಾ ಒದಗಲಿ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನನ್ನ ವೃತ್ತಿ ಬಾಂಧವರೇ ಹಾಗೂ ನನ್ನ ಪ್ರೀತಿಯ ಎಲ್ಲ ಮಕ್ಕಳೇ, ಇವತ್ತು ಏನು 25 ವರ್ಷದ ಒಂದು ಏನು ಬೆಳ್ಳಿ ಮಹೋತ್ಸವ ಇಟ್ಕೊಂಡಿದ್ದಾರೋ ಆ ಒಂದು ಮಹೋತ್ಸವದಲ್ಲಿ ಶಿಲ್ಪ ನರೇಂದ್ರ ಇವರ ಒಂದು ಪ್ರಯತ್ನ ತುಂಬ ಇದೆ. ಅವಳು ಹೆಸರಿಗೆ ತಕ್ಕಂತೆ ಶಿಲ್ಪಿನೇ ಅವಳು.
ಯಾಕಂತಂದ್ರೆ ಒಬ್ಬ ಶಿಲ್ಪಿ ಒಂದು ಕಲ್ಲನ್ನು ತಗೊಂಬಂದು ಅದಕ್ಕೆ ಉಳಿ ಪೆಟ್ಟಿ ಕೊಟ್ಟು ಅದೊಂದು ಮೂರ್ತಿಯನ್ನು ಮಾಡ್ತಾನೋ ಹಾಗೆ ಶಿಲ್ಪ ನಿಮಗೆ ಕರೆದು ಫೋನು ಮಾಡಿ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಎಲ್ಲ ಬನ್ನಿ ಅಂತ ಎಲ್ಲರನ್ನು ಒಟ್ಟುಗೂಡಿಸಿ ಇವತ್ತು ಈ ಒಂದು ದೇವಸ್ಥಾನದಲ್ಲಿ ಒಂದು ಪೂಜೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾಳೆ. ತುಂಬ ಖುಷಿ ಆಯಿತು. ಈ ಒಂದು ಸಂಭ್ರಮ ನಿಮ್ಮ ಜೀವನದಲ್ಲಿ ಯಾವತ್ತೂ ಇರಲಿ. ಬೆಳ್ಳಿಯ ಹಬ್ಬ ಅಂತ ಏನು ಆಚರಣೆ ಮಾಡಿದರು ಹಾಗೆ ಗುರು ಹಿರಿಯರಿಗೆ ನನ್ನ ತುಂಬು ಹೃದಯದ ನಮಸ್ಕಾರಗಳು. ಈ ಪ್ರೋಗ್ರಾಮ್ ನನಗೆ ಫಸ್ಟು ಗೊತ್ತೇ ಇರಲಿಲ್ಲ. ಆ್ಯಕ್ಚುಲಿ ಬೆಳಿಗ್ಗೆ ಒಂದು 9:45 10 ಗಂಟೆ ಟೈಮಲ್ಲಿ ನನಗೆ ನಮ್ಮ HM ಸಿದ್ದರಾಜು ಸರ್ ಅವರು ಫೋನ್ ಮಾಡಿಬಿಟ್ಟು ಹೇಳಿದ್ರು, ಸೊ ಈ ಥರ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ, ನಾವೆಲ್ಲ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀವಿ, ಹೋಗಿ ಅಟೆಂಡ್ ಮಾಡಿ ಅಂಥೇಳಿ. ನನಗೆ ಇದು ಅನಿರೀಕ್ಷಿತ ಆಗಿರೋದ್ರಿಂದ ನಾನು ಮೆಂಟಲಿ ಆಗಿರ್ಬೋದು, ಈವನ್ ಫಿಸಿಕಲಿ ಆಗಿರ್ಬೋದು, ನಾನು ರೆಡಿ ಇರಲಿಲ್ಲ. ಸೊ ಆ್ಯಕ್ಚುಲಿ ಏನಂತ ಹೇಳಿದ್ರೆ ನನಗೆ ಈ ಥರ ಎಕ್ಸ್ಟ್ರಾ ಸ್ಕೂಲ್ ಇದು ಬಿಟ್ಟು ಎಕ್ಸ್ಟ್ರಾ ವರ್ಕ್ ಏನಿದ್ರು ನನಗೆ ಬರೋದು ಲಾಸ್ಟು. ಏನಕ್ಕಂತ ಹೇಳಿದ್ರೆ ನನಗೆ ಚಿಕ್ಕ ಮಕ್ಕಳಿದ್ದಾರೆ. ಸೊ ಹಾಗಾಗಿ ನನಗೆ ಲಾಸ್ಟು ಇದಕ್ಕೆಲ್ಲ ಅಷ್ಟು ಹೇಳಲ್ಲ ಅವ್ರು ನನಗೆ. ಸೊ ಇದನ್ನು ನನಗೆ ಹೇಳ್ತಿದ್ರಲ್ಲ, ಓಕೆ ಇಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲಿಲ್ಲ. ಯಾಕಂದರೆ ಅದು ಅಲ್ಲದೆ ನನ್ನೇ ಲಾಸ್ಟ್ ಹೇಳ್ತಾ ಇರೋದು. ಎಲ್ಲರೂ ಅವರು ಕಾಂಟ್ಯಾಕ್ಟ್ ಮಾಡಿ ಯಾರಿಗೂ ಆಗಲ್ಲ ಅಂತ ಹೇಳಿದ್ಮೇಲೆ ನನಗೆ ಹೇಳಿದ್ರು, ಸರಿ ಓಕೆ ಸರಿ ಸರ್ ನಾನು ಅಟೆಂಡ್ ಮಾಡ್ತೀನಿ ಅಂತ ಹೇಳಿದೆ. ಆವಾಗ ನಿಜವಾಗ್ಲೂ ಅಯ್ಯೋ ಮಾಡಬೇಕಲ್ವಾ ಅಂತ ಅಷ್ಟೇ ಅಂದರೆ. ಬಟ್ ಇವಾಗ ಏನಂತ ಹೇಳಿದ್ರೆ ನಿಜವಾಗ್ಲೂ ಈ ಕಾರ್ಯಕ್ರಮದಲ್ಲಿ ನಾನು ಇರೋದು ನನಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಇಂತಹ ಗುರು ಹಿರಿಯರ ಜೊತೆ ವೇದಿಕೆ ಹಂಚ್ಕೊಂಡಿರೋದು, ಹಾಗೆ ನಿಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದು ನಿಜವಾಗ್ಲೂ ನನ್ನ ಸುಕೃತ ಅಂತಲೇ ನಾನು ಭಾವಿಸ್ತೀನಿ. ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾನು ಈ ಶಾಲೆಗೆ ಸದ್ಯಕ್ಕೆ ಹೊಸಬ್ಳೆ. ನಾನು ಅಫಿಷಿಯಲ್ ಆಗಿ 2024 ಸೆಪ್ಟೆಂಬರಲ್ಲಿ ಈ ಶಾಲೆಗೆ ಬಂದೆ. ಆದರೆ ನಂದು ಪರ್ಸ್ನಲ್ ರಜೆಗಳು ಅದರಿಂದೆಲ್ಲ ರಜೆ ತೊಗೊಂಡು ನಾನು ಜಸ್ಟ್ ಈ ಅಕಾಡೆಮಿಕ್ ಇಯರ್ ಅಂದರೆ 2025 ಜೂನ್
ವಿದ್ಯಾರ್ಥಿಗಳು ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವು ಆ್ಯಕ್ಚುಲಿ ಬೆಲೆ ಕಟ್ಟೋಕ್ಕಾಗಲ್ಲ. ಇವರು ಸದಾ ಆ್ಯಕ್ಚುಲಿ 2018ನೇ ಇಸ್ವಿಯಿಂದ ನನಗೆ ಗೊತ್ತಿದ್ದ ಹಾಗೆ ಆವಾಗಿಂದನೂ ಸತತವಾಗಿ ಒಂದು 6 ವರ್ಷಗಳ ಕಾಲ ಆ್ಯಕ್ಚುಲಿ ನಡ್ಸ್ಕೊಂಬಂದಿದ್ದಾರೆ ಈ ಒಂದು ಕಾರ್ಯಕ್ರಮ. ಇದು ಈಗ ಎಸ್ಪೆಷಲಿ ಸ್ಪೆಷಲ್ ಆಗಿದೆ, ಯಾಕಂತೇಳಿದರೆ 25 ವರ್ಷ ಆಗಿದೆ ಅವರು SSLC ಬ್ಯಾಚನ್ನು ಮುಗಿಸಿ. ಸೊ ಆ ಒಂದು ಸವಿ ನೆನಪಿಗೋಸ್ಕರವಾಗಿ ಎಲ್ಲರನ್ನೂ ಒಗ್ಗೂಡಿಸಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ನಿಜವಾಗಲೂ ಅಂತಹ ಶಿಷ್ಯಂದ್ರನ್ನು ಪಡೆದಂತಹ ಶಿಕ್ಷಕರಾದ ನಾವು ಧನ್ಯರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅವರಿಗೆ ದೇವರು ಇನ್ನೂ ಹೆಚ್ಚಿನ ರೀತಿಯ ಶಕ್ತಿಯನ್ನು ದಯಪಾಲಿಸಲಿ ಹಾಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಅವರಿಗೆ ಕೊಡಲಿ. ಅದಲ್ಲದೆ ಅವರು ಈ ಶಾಲೆಗೆ ಇನ್ನೂ ಹಲವು 10 ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟಿದ್ದಾರೆ. ಮಕ್ಕಳಿಗೆ ಫ್ರೀ ಬುಕ್ ಆಗಿರ್ಬೋದು, ಅಥವಾ ಬಟ್ಟೆ ಆಗಿರ್ಬೋದು, ಅಥವಾ ಶೂ ಆಗಿರ್ಬೋದು. ಮತ್ತು ಇಲ್ಲಿ ಏನೇನು ನೀಡಿದೆಯೋ ಅದನ್ನು ನೋಡಿಕೊಂಡು ಈ ಶಾಲೆಯ ಎಜುಕೇಷನಿಗೂ ಕೂಡ ಅವರು ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಅವರು ಹೆಲ್ಪ್ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ನಮ್ಮ ವಿದ್ಯಾರ್ಥಿಗಳು ಆ ರೀತಿಯಲ್ಲಿ ಅವರು ಬೆಳೆದಿದ್ದಾರೆ ಅಂದರೆ ನಮಗೆ ತುಂಬ ಸಂತೋಷ ಆಗುತ್ತೆ. ನಾವು ಧನ್ಯರು ಅಂತ ಹೇಳಲಿಕ್ಕೆ ನಾನು ಈ ಕಾರ್ಯಕ್ರಮದ ಮೂಲಕ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ತೆ. ಸೊ ನಾನು ಈ ಶಾಲೆಗೆ ಬಂದಾಗ 96ನೇ ಇಸ್ವಿಲಿ ಶಾಲೆಗೆ ಬಂದೆ. ಆದರೆ ಈ ಶಾಲೆಯನ್ನು ನಾನೆಲ್ಲೂ ನೋಡಲಿಲ್ಲ. ಉತ್ತಮ ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂಥ ಶಾಲೆ ಇದು. ನಾವು ಈ ಮಕ್ಕಳಿಗೆ ಯಾವ ಜನ್ಮದಲ್ಲಿ ಎಷ್ಟು ಪುಣ್ಯ ಮಾಡಿದ್ದೀವೋ ನಮಗೆ ಗೊತ್ತಿಲ್ಲ. ಅಷ್ಟು ಸಂತೋಷವಾಗಿ ಈ ಮಕ್ಕಳು ಟೀಚರ್ಸ್ ಜೊತೆ ಬೆರೆಯೋರು. ಓದೋದು ಬರೆಯೋದಕ್ಕಿಂತ ಹೆಚ್ಚಾಗಿ ಸಂಸ್ಕಾರ ಕಲ್ತಿದ್ದಾರೆ ಇಲ್ಲಿನ ಮಕ್ಕಳು. ದೊಡ್ಡವರು ಗುರು ಹಿರಿಯರು ಅಂದರೆ ಯಾವ ರೀತಿ ಬೆಲೆ ಕೊಡಬೇಕು, ಯಾರ ಹತ್ರ ಹೇಗೆ ನಡ್ಕೋಬೇಕು ಅಂತ ಕಲ್ತ್ಕೊಂಡ್ರು ನಮ್ಮ ಮಕ್ಕಳು. ಇವತ್ತು ನಾವು ಪಾಠ ಮಾಡಿರೋ ಈ ಮಕ್ಕಳು 25 ವರ್ಷದ ಬೆಳ್ಳಿ ರಜತ ಮಹೋತ್ಸವನ ಆಚರಣೆ ಮಾಡ್ತಾಯಿದ್ದಾರೆ. ನಮಗೆ ಬಹಳಷ್ಟು ಸಲ ಕರೆದು ಇಲ್ಲಿ ಮಕ್ಕಳು ಪಾಪ ಸನ್ಮಾನ ಮಾಡಿದ್ದಾರೆ. ನಾವು ಅವ್ರ ಮಕ್ಕಳಿಗೆ ಏನು ಪಾಪ ವಿದ್ಯೆ ಕೊಟ್ಟಿದ್ದೀವಿ ಅಷ್ಟೇ. ಆದರೆ ಇವತ್ತಿನ ದಿವಸ ಅವರಿಷ್ಟು ಬೆಳೆದು ಬಂದು ಇನ್ನೂ ತಮಗೆ ಪಾಠ ಮಾಡಿರೋ ಶಿಕ್ಷಕರನ್ನು ಗುರುತಿಸ್ಕೊಂಡು ಈ ವೇದಿಕೆಗಳಿಗೆ ನಮ್ಮನ್ನು ಕರೀತಾನೇ ಇದ್ದಾರೆ. ನಾವು ಬರ್ತಾನೇ ಇದ್ದೀವಿ. ಇದು ಒಂದು ನಮ್ಮ ಸುವರ್ಣ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೀನಿ. ಈ ಕೂಗೂರು ಶಾಲಾ ಮಕ್ಕಳಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಕೊಂಬ. ಸರ್ಕಾರಿ ಪ್ರೌಢಶಾಲೆ ಕೂಗೂರು ಈ ಆವರಣದಲ್ಲಿ 2001 ಸಾಲಿನ ವಿದ್ಯಾರ್ಥಿಗಳು ಸೇರಿ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ. 25 ವರ್ಷ ಅವರು ವಿದ್ಯಾಭ್ಯಾಸ ಮುಗಿಸಿ ಅವರು ಸವಿ ನೆನಪಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಜವಾಗಲೂ ಇದೊಂದು ಮರೆಯಲಾಗದ ಒಂದು ಘಟನೆಗಳು. ನಮಗೂ ಅಷ್ಟೇ, ಅವ್ರಿಗೂ ಅಷ್ಟೇ. ಸರ್ಕಾರಿ ಶಾಲೆಯಲ್ಲಿ ಓದಿರುವ ಮಕ್ಕಳು ಇವತ್ತು ಅತ್ಯುನ್ನತ ಒಂದು ಶ್ರೇಣಿಯನ್ನು, ಅತ್ಯುನ್ನತ ಒಂದು ಹುದ್ದೆಗಳಲ್ಲಿ ಅಲಂಕಾರ ಮಾಡಿದ್ದಾರೆ. ಆ ಒಂದು ಹುದ್ದೆಗಳಲ್ಲಿ ಅಲಂಕಾರ ಮಾಡಿ ಈ ಒಂದು ಶಾಲೆಯ ಸವಿ ನೆನಪಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮತ್ತು ಇದರ ಒಂದು ಆಯೋಜಕರು ಶಿಲ್ಪಾ ಮತ್ತು ನರೇಂದ್ರ ಅವರ ತಂಡದವರು ತುಂಬ ಶ್ರಮ ವಹಿಸಿ ಎಲ್ಲರನ್ನು ಒಗ್ಗೂಡಿಸಿ ಸುಮಾರು 74 ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ಈ ರೀತಿ ಸರ್ಕಾರಿ ಶಾಲೆಯಲ್ಲಿ ಮಾಡಿದ್ರೆ ಸರ್ಕಾರಿ ಶಾಲೆಗಳ ಮುಚ್ಚುವ ಸ್ಥಿತಿಯಲ್ಲಿದ್ದಾಗ ಇದೊಂದು ಸಂಕೇತ ಆಗುತ್ತೆ ಮತ್ತು ಮುಂದಿನ ಒಂದು ಜನಾಂಗಕ್ಕೆ ಇದು ದಾರಿದೀಪ ಆಗುತ್ತೆ. ಮತ್ತು ಬೇರೆ ವಿದ್ಯಾರ್ಥಿಗಳಿಗೆ ಇದು ಒಂದು ರೀತಿಯಲ್ಲಿ ಶಿಕ್ಷಕರನ್ನು ಸೇರಿ ಮತ್ತು ವಿದ್ಯಾರ್ಥಿಗಳ ಸಮ್ಮಿಲನ ಸೇರಿದ್ರೆ ಒಂದು ತುಂಬ ರೀತಿಯಲ್ಲಿ ಈ ಒಂದು ಶಿಕ್ಷಣ ಮುಂದುವರಿಯುತ್ತೆ ಅಂತ ಒಂದು ಮಾರ್ಗಸೂಚಿ ಆಗುತ್ತೆ. ಈ ಒಂದು ಕಾರ್ಯಕ್ರಮ ಭಾಳ ಅದ್ಭುತವಾಗಿತ್ತು. ಅವರಿಗೂ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಶಿಕ್ಷಕರ ಪರವಾಗಿ ನಾನು ಹೇಳ್ತಾ ಇದ್ದೆ. ನಂದು ಇದೇ ಊರು ಹುಟ್ಟಿದೂರು ಕೂಗೂರು. ನಾನು ಇಲ್ಲೇ ಓದಿದ್ದು. ಇವಾಗ ಈ ಸ್ಕೂಲಲ್ಲಿ ಸ್ಟ್ರೆಂತ್ ತುಂಬ ಕಮ್ಮಿ ಇದೆ. ಅದರಿಂದ ತುಂಬ ಬೇಜಾರಾಗುತ್ತೆ. ಇದು ಸ್ಕೂಲ್ಗೆ ಬರೋಕ್ಕೆ ನಮಗೆ ಕಷ್ಟ ಆಗುತ್ತೆ. ಸ್ಟ್ರೆಂತ್ ಇಂಪ್ರೂವ್ ಆದರೆ ಇನ್ನೂ ತುಂಬ ಇಷ್ಟ ಆಗುತ್ತೆ ಬರೋಕ್ಕೆ. ಈ ಸ್ಕೂಲ್ ನಮ್ಮ ಬಿಲ್ಡಿಂಗ್ ಹೋಗ್ತಾ ಇದೆ. ಅದಕ್ಕೋಸ್ಕರ ನಾನು 20 ಇಯರ್ಸ್ ಸಿಲ್ವರ್ ಜೂಬ್ಲಿ ಮಾಡಿದ್ದು ಬೆಳ್ಳಿ ಮಹೋತ್ಸವ ಅಂತ ಕಾರ್ಯಕ್ರಮ ಆಯೋಜನೆ ಮಾಡಿ ನಮ್ಮ ಟೀಚರ್ಸ್ನೆಲ್ಲ ಕರೆದು ಒಂದು ಪ್ರೋಗ್ರಾಮ್ ಮಾಡಬೇಕು. ಇನ್ನು ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿ ಜಾಗ ಸಿಗುತ್ತೋ ಇಲ್ವೋ ಅಂತ ಒಂದು ಇದರಿಂದ ಉದ್ದೇಶದಿಂದ ಇಲ್ಲಿ ಮಾಡ್ತಾಯಿದ್ದೀವಿ. ಈ ಎಲ್ಲರೂ ನಮ್ಮ ಫ್ರೆಂಡ್ಸು ಮತ್ತು ನನ್ನ ಸ್ನೇಹಿತರು ಟೀಚರ್ಸ್ ಎಲ್ಲರೂ ಬಂದಿದ್ದು ತುಂಬ ಖುಷಿಯಾಯಿತು. ನಮ್ಮ ಈ ನಾವು ಸಹಾಯ ಮಾಡ್ತಾಯಿದ್ದೀವಿ ಈ ಸ್ಕೂಲ್ಗೆ. ಮಕ್ಕಳಿಗೆಲ್ಲ ಬುಕ್ಸು ನೋಟ್ಬುಕ್ಸು 6 ವರ್ಷದಿಂದ ಕೊಟ್ಕೊಬರ್ತಾಯಿದ್ದೀವಿ, ಎಲ್ಲ ಮಾಡ್ತಾಯಿದ್ದೀವಿ. ಈ ಸ್ಕೂಲ್ ಒಂದು ಉಳಿದ್ರೆ ನಾವು ಏನು ಮಾಡೋಕ್ಕೂ ರೆಡಿ ಇದ್ದೀವಿ. ನಮ್ಗೆ ಇರೋದೇ ಒಂದು ಇದು ಸ್ಕೂಲ್ ಅಂತ ನೆನಪು ಇರೋದು ಮಾತ್ರ. ನಮ್ಗೆ ಈ ಸ್ಕೂಲ್ ಇರಬೇಕು ಒಂದೇ ಒಂದು ಆಸೆ ಇದೆ ಅಷ್ಟೇ. ಇಷ್ಟೇ ನಾನು. ಎಲ್ಲರಿಗೂ ನಮಸ್ತೆ. ಈ 25ನೇ ವರ್ಷದ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮ ಮಾಡಿದ್ದು ತುಂಬ ಸಂತೋಷ ಆಗಿದೆ. ಇಲ್ಲಿ ನಮ್ಗೆ 25 ವರ್ಷದಿಂದ ನಮ್ಮ ಜೊತೆ ಓದಿದ್ದ ಎಲ್ಲ ವಿದ್ಯಾರ್ಥಿಗಳು, ಫ್ರೆಂಡ್ಸು, ಟೀಚರ್ಸು ಎಲ್ಲ ತುಂಬ ಖುಷಿಯಾಯಿತು ಬಂದಿದ್ದು. ಕ್ಲಾಸ್ ರೂಮಲ್ಲೆಲ್ಲ ಕೂತಿದ್ರಿ. ನಮ್ಮ ಟೀಚರ್ಸು ಅಟೆಂಡೆನ್ಸ್ ತೊಗೊಂಡ್ರು.
ನಮ್ಗೆ ಆ ಬಾಲ್ಯ ನೆನಪಾಯಿತು. ಇದೆಲ್ಲ ಮರೆಯಲಾಗದ ನೆನಪುಗಳು. ತುಂಬ ಖುಷಿಯಾಗಿದ್ದೀನಿ. ಧನ್ಯವಾದಗಳು. ಈ ಒಂದು ಕೂಗೂರು ಶಾಲೆಯಲ್ಲಿ 2001ನೇ ಸಾಲಿನ ವಿದ್ಯಾರ್ಥಿಗಳು ಈ ಒಂದು ಬೆಳ್ಳಿ ಮಹೋತ್ಸವವನ್ನು ಆಚರಿಸ್ತಿದ್ದು ಇಲ್ಲಿ ಸುಮಾರು 70 ಮಕ್ಕಳು ಭಾಗವಹಿಸಿದ್ದೀವಿ. ಅದೇ ರೀತಿ ಎಲ್ಲ ಶಿಕ್ಷಕರುಗಳನ್ನು ನೋಡಿರ್ತಕ್ಕಂಥದ್ದು ಭಾಳ ಸಂತೋಷವಾಯಿತು. ಯಾಕಂದರೆ 25 ವರ್ಷಗಳ ನಂತರ ನಾವು ಅವರನ್ನು ಭೇಟಿ ಮಾಡಿ ಇಂದಿನ ತರಗತಿಗಳಂತೆ ಇವಾಗಲೂ ಸಹ ಅವರು ನಮಗೆ ಒಂದು ತರಗತಿಯನ್ನು ಏರ್ಪಡಿಸಿದ್ರು. ಅದೇ ರೀತಿ ಇಷ್ಟು ವಿದ್ಯಾರ್ಥಿಗಳನ್ನು ಇಲ್ಲಿ ಒಟ್ಟುಗೂಡಿಸಲು ಸಾಕಷ್ಟು ಶ್ರಮ ವಹಿಸಿರ್ತಕ್ಕಂತಹ ನರೇಂದ್ರ, ಶಿಲ್ಪ ಮತ್ತು ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಭಾಳ ಅದ್ಧೂರಿಯಾಗಿರ್ತಕ್ಕಂತಹ ಕಾರ್ಯಕ್ರಮ. ಸದಾ ಈ ಕಾರ್ಯಕ್ರಮಗಳು ಹೀಗೆ ಮುಂದುವರೆದು ನಮ್ಮ ಸರ್ಕಾರಿ ಶಾಲೆಗಳನ್ನು ಸಹ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಈ ಕೂಗೂರು ಶಾಲೆಯಲ್ಲಿ ಮತ್ತು ವಿದ್ಯಾರ್ಥಿಗಳು ಮತ್ತಷ್ಟು ಹೆಚ್ಚುಗೊಳಿಸ್ಬೇಕಂತೇಳಿ ಎಲ್ಲರಲ್ಲೂ ಮನವಿ ಮಾಡಿಕೊಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇದು ಬೆಳ್ಳಿ ಮಹೋತ್ಸವ ಸಮಾರಂಭಕ್ಕೆ ಬಂದಂಥ ಎಲ್ಲ ಶಿಕ್ಷಕರಿಗೂ ಮತ್ತು ನಮ್ಮ ಸ್ನೇಹಿತರಿಗೂ ಹೃತ್ಪೂರ್ವಕ ಶುಭಾಶಯಗಳು. ಸೊ ಇದು ಆಫ್ಟರ್ 25 ಇಯರ್ಸ್ ನಾವು ಮೀಟ್ ಆಗಿದ್ದೀವಿ. ಸೊ ಇದೊಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಂಥ ಎಲ್ಲ ಫ್ರೆಂಡ್ಸ್ಗೂ ಥ್ಯಾಂಕ್ ಯು. ಹಾಗೆ ಎಲ್ಲ ಬಾಲ್ಯದ ನೆನಪುಗಳನ್ನೆಲ್ಲ ನಾವು ಇವತ್ತು ಮೆಲುಕಾಕೊಂಡಿದ್ದೀವಿ. ಸೊ ಈ ಥರ ನೆನಪು ಇದ್ದು ನಾವು ಇದೇ ಮೆಮೊರೀಸ್ನ ಕ್ರಿಯೇಟ್ ಮಾಡಬೇಕು ಅಂದ್ಬಿಟ್ಟು ಮತ್ತು ಸಮಾಜಕ್ಕೆ ಎಷ್ಟು ಬೇಕೋ ಅಷ್ಟು ಸಹಾಯ ಮಾಡಬೇಕನ್ನೋದು ನಮ್ಮ ವಿದ್ಯಾರ್ಥಿಗಳ ಮನೋಭಾವ. ಥ್ಯಾಂಕ್ ಯು.